ಭಾಗದ 3ನೇ ಸಂಚಿಕೆಯ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ದಿನ ಹರೇ ಕೃಷ್ಣ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದೆ. ಪ್ರಭುಗಳು ಜಾಯಿನ್ ಆಗ್ತಾರೆ, ದಯವಿಟ್ಟು ಯಾರು ಲೀವ್ ಆಗ್ಬೇಡಿ. ನಾವೆಲ್ಲರೂ ವೆಯ್ಟ್ ಮಾಡೋಣ. ಪ್ರಭು ಹರೇ ಕೃಷ್ಣ, ಮ್ಯೂಟ್ ಆಗಿದ್ದೀರಾ ಪ್ರಭು? ಆ, ಹರೇ ಕೃಷ್ಣ ಪ್ರಭು, ಮ್ಯೂಟ್ ಆಗಿದ್ದೀರಾ ಪ್ರಭು? ಹರೇ ಕೃಷ್ಣ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಎಸ್ ಪ್ರಭು, ಇವಾಗ ಕೇಳಿಸ್ತಿದೆ ಪ್ರಭು. ಓಕೆ. ಹರೇ ಕೃಷ್ಣ, ಈಗ ತಾನೇ ನಾನು ಪ್ರಾರ್ಥನೆಯನ್ನ ಹೇಳ್ತಾ ಇದ್ದೆ. ಹರೇ ಕೃಷ್ಣ. ಶ್ರೀ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಹೇಳಿ ಮುಂದುವರಿಸೋಣ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ಪಾಂಡವ ಪ್ರಿಯ ಕೃಷ್ಣ ಕಥಾಮೃತ ಸರಣಿಯಲ್ಲಿ ಇದು 7ನೇ ಭಾಗ. ಈ 7ನೇ ಭಾಗದ ಹೆಸರು ಪಾಂಡವ ಪ್ರಿಯ. ಪಾಂಡವ ಪ್ರಿಯ, ಹಿಂದೆ ನಾವು ಚರ್ಚೆ ಮಾಡದಂತೆ, ಯಾರು ಪಾಂಡವರಿಗೆ ಅತ್ಯಂತ ಪ್ರಿಯನೋ, ಯಾರಿಗೆ ಪಾಂಡವರು ಅತ್ಯಂತ ಪ್ರಿಯರು, ಎರಡೂ ಅರ್ಥಗಳಲ್ಲೂ ಕೂಡ ಆ ಶ್ರೀಕೃಷ್ಣನ ಹೆಸರನ್ನೇ ಇಲ್ಲಿ ಸೂಚಿಸಲಾಗ್ತಾ ಇದೆ. ಪಾಂಡವ ಪ್ರಿಯ. ಭಗವಂತನಿಗೆ ಅನೇಕ ಹೆಸರುಗಳಿವೆ. ಕೃಷ್ಣ, ವಾಸುದೇವ, ನಾರಾಯಣ, ಅನೇಕ ಹೆಸರುಗಳು, ಅನಂತ ಹೆಸರುಗಳು. ಶ್ರೀಕೃಷ್ಣನನ್ನ ಸಂಬೋಧಿಸ್ತಾ ನಾವು ಯಾವಾಗ ಈ ರೀತಿಯ ಹೆಸರುಗಳು, ಭಕ್ತರನ್ನ ಉಲ್ಲೇಖ ಮಾಡುವಂತಹ ಹೆಸರುಗಳೇನಿವೆ, ಆ ಹೆಸರುಗಳು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದವು. ಯಶೋದಾನಂದನ, ರಾಧಿಕಾ ರಮಣ, ರಾಮಾನುಜ, ವಸುದೇವನಂದನ, ವಾಸುದೇವ. ಸೊ ಹೀಗೆ ಈ ರೀತಿಯ ಹೆಸರುಗಳೇನಿವೆ, ಅರ್ಜುನ ಸಖ, ಸೊ ಈ ರೀತಿಯ ಹೆಸರುಗಳೇನಿವೆ, ಇವುಗಳು ಶ್ರೀಕೃಷ್ಣನಿಗೆ ಅತ್ಯಂತ ಆನಂದವನ್ನು ನೀಡುವಂತಹ ಹೆಸರುಗಳು. ಏಕೆಂದರೆ ಶ್ರೀಕೃಷ್ಣನಿಗೆ ತನ್ನ ಭಕ್ತರ ಹೆಸರನ್ನು ಕೇಳಿದ ತಕ್ಷಣವೇ ಅತೀವವಾದ ಆನಂದವಾಗ್ತದೆ. ಸೊ ಶ್ರೀಕೃಷ್ಣನನ್ನ ನಾವು ಈ ಹೆಸರುಗಳಿಂದ ಕರೆದಾಗ ಕೃಷ್ಣನು ಕೂಡ ಅತ್ಯಂತ ಕೃಪಾಪೂರ್ಣನಾಗಿ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ. ಹೇ ಕೃಷ್ಣ ಹೇ ನಾರಾಯಣ ಹೇ ಸಖೇತಿ. ಸೊ ಭಗವಂತನಿಗೆ ಅನಂತ ಹೆಸರುಗಳಿವೆ. ಅನಂತ ವೈಕುಂಠ ಮುಕುಂದ ಕೃಷ್ಣ, ಗೋವಿಂದ ದಾಮೋದರ ಮಾಧವೇತಿ. ಈ ಅನಂತ ಹೆಸರುಗಳಲ್ಲಿ ಯಾವುದಾದ್ರೂ ಒಂದು ಹೆಸರನ್ನ, ಭಗವಂತನ ಹೆಸರನ್ನ ನಾವು ಸ್ಮರಿಸ್ಬೇಕು, ಪಠಿಸ್ಬೇಕು, ಜಪಿಸ್ಬೇಕು. ಆದರೆ ಈ ಜಗತ್ತಿನ ಜನರೆಲ್ಲರೂ ಕೂಡ ಭೌತಿಕ ವಿಷಯಗಳು, ಭೌತಿಕ ಹೆಸರುಗಳನ್ನು ಪಠಿಸೋದ್ರಲ್ಲಿ, ಸ್ಮರಿಸೋದ್ರಲ್ಲಿ ವ್ಯಸ್ತರಾಗಿರ್ತಾರೆ. ಹಾಗೆ ಮಾಡೋದ್ರಿಂದ ಅವರು ತಮ್ಮ ಅವನತಿಯನ್ನೇ ಕಾಣ್ತಾ ಇದ್ದಾರೆ. ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್. ಭಗವಂತನ ದಿವ್ಯ ನಾಮಗಳನ್ನ ಉಚ್ಚಾರಿಸುವಂತಹ ಸಾಮರ್ಥ್ಯವಿದ್ದರೂ ಕೂಡ ಭಗವಂತನ ನಾಮವನ್ನ ಉಚ್ಚಾರಣೆ ಮಾಡದೆ, ಸ್ಮರಿಸದೇ ಇದ್ದವರು ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ಅಂತಹ ಜನರು, ಅವರು ಅತ್ಯಂತ ದುಃಖದಲ್ಲಿ ಮುಳುಗ್ತಾ ಇದ್ದಾರೆ. ಒಬ್ಬ ಮಹಾನ್ ಭಕ್ತರು ಈ ರೀತಿಯಾಗಿ ವರ್ಣಿಸಿದ್ದಾರೆ. ಸೊ ಶ್ರೀಕೃಷ್ಣನನ್ನ ಪಾಂಡವ ಪ್ರಿಯ, ಪಾಂಡವ ಪಕ್ಷ, ಈ ರೀತಿಯಾಗಿ ಅನೇಕ ಹೆಸರುಗಳಲ್ಲಿ ಕರೆಯಲಾಗ್ತದೆ. ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದಲ್ಲಿ ಪಾಂಡವರ ಭಕ್ತಿಯನ್ನ ಉಲ್ಲೇಖಿಸ್ತಾ ಒಂದು ದಿವ್ಯವಾದಂತಹ ಶ್ಲೋಕವನ್ನ
ಸೂತಮುನಿಗಳು ಹೇಳ್ತಾರೆ. ಏನದು ಶ್ಲೋಕ? ಪರೀಕ್ಷಿತ ರಾಜ ತಾನು ಸಾಮ್ರಾಟನಾದ ಮೇಲೆ ಜಂಬೂದ್ವೀಪದ ಎಲ್ಲ ಆ ಏನು ವರ್ಷಗಳಿದ್ವೋ, ಭಾರತ ವರ್ಷ, ಆ, ಅನೇಕ ಹರಿವರ್ಷ, ಈ ರೀತಿಯಾದಂಥ ಅನೇಕ ವರ್ಷಗಳೇನಿದ್ವು ಅವುಗಳಲ್ಲೆಲ್ಲ ಆತ ಭ್ರಮಣೆ ಮಾಡಲಿಕ್ಕೆ, ಉಸ್ತುವಾರಿ ಮಾಡಲಿಕ್ಕೆ ಅಂತ ಚಲಿಸ್ತಾ ಇರಬೇಕಾದ್ರೆ, ಸಂಚಾರ ಮಾಡಬೇಕಾದ್ರೆ ಎಲ್ಲೆಲ್ಲೂ ಕೂಡ ಶ್ರೀಕೃಷ್ಣನ, ವಿಶೇಷವಾಗಿ ಪಾಂಡವರ ಕುರಿತಾದಂತಹ ಪ್ರಸಿದ್ಧಿಯ ಮಾತುಗಳನ್ನು ಕೇಳ್ದ. ಶ್ರೀಕೃಷ್ಣನ ಗುಣಗಾನವನ್ನ ಪಾಂಡವರ ಲೀಲೆಗಳಲ್ಲಿ, ಆ ಪಾಂಡವರ ಸಂಬಂಧದಲ್ಲಿ ಹೇಳಲಾಗಿದೆ. ಒಂದು ಸುಂದರವಾದಂತಹ ಶ್ಲೋಕ ಬರುತ್ತೆ. ಸಾರಥ್ಯ ಪಾರ್ಷದ ಸೇವನ ಸಖ್ಯ ದೌತ್ಯ. ಯಾರದು? ಯಾರು ಸಾರಥಿಯಾಗಿದ್ದನೋ, ಪಾರ್ಷದನಾಗಿದ್ದನೋ, ಸೇವಕನಾಗಿದ್ದನೋ, ಸ್ನೇಹಿತನಾಗಿದ್ದನೋ, ದೂತನಾಗಿದ್ದನೋ, ವೀರಾಸನಾನುಗಮನ ಸ್ತವನ ಪ್ರಣಾಮಾನ್. ಅಷ್ಟೇ ಅಲ್ಲದೆ ಅವರ ರಕ್ಷಣೆಗೆಂದು ಆತ ಪಹರೆ ಕಾಯ್ತಾ ಇದ್ದ ವೀರಾಸನದಲ್ಲಿ. ಸ್ತವನ ಪ್ರಣಾಮಾನ್, ನಮಸ್ಕರಿಸ್ತಾ ಇದ್ದ ಅವರ ಮುಂದೆ. ಯಾರವರು? ಅವರು ಈ ಶ್ರೀಕೃಷ್ಣನ ಈ ಅನೇಕ ಪಾತ್ರಕ್ಕೆ ಪಾತ್ರರಾದವರು ಯಾರು? ಅವರೇ ಪಾಂಡವರು. ಶ್ರೀಕೃಷ್ಣ ಪಾಂಡವರಿಗೆಂದು ಈ ಎಲ್ಲ ಪಾತ್ರಗಳನ್ನು ವಹಿಸ್ತ. ಯಾವ್ಯಾವ ಪಾತ್ರಗಳು, ಯಾವ ಯಾವ ರೋಲ್ಸ್ ಅನ್ನ ವಹಿಸ್ತಾ ಇದ್ದಾನೆ ನೋಡಿ. ಸಾರಥಿ, ಪಾರ್ಷದ, ಸೇವಕ, ಸ್ನೇಹಿತ, ದೂತ, ಅಂಗರಕ್ಷಕ, ವೀರಾಸನಾನುಗಮನ, ಅವರ ಮುಂದೆ ಕೈ ಜೋಡಿಸಿ ನಿಲ್ಲುವಂಥದ್ದು. ಇದೆಲ್ಲ ಮಾಡಲಿಕ್ಕೆ ಅಂತ ಏನು ವಿಶೇಷ ಗುಣವಿತ್ತು ಈ ಪಾಂಡವರಲ್ಲಿ? ಸ್ನಿಗ್ಧೇಶು ಪಾಂಡುಷು ಜಗತ್ ಪ್ರಣತಿಂ ಚ ವಿಷ್ಣು. ಸ್ನಿಗ್ಧೇಶು, ಈ ಪಾಂಡುರಾಜನ ಮಕ್ಕಳು ಇವರು ಶ್ರೀಕೃಷ್ಣನಲ್ಲಿ ಅತ್ಯಂತ ಮಧುರವಾದ, ನಿಕಟವಾದ, ಸ್ನಿಗ್ಧ ಸ್ವಭಾವವನ್ನು ಹೊಂದಿದ್ದರು. ಅಂದರೆ ಸ್ನೇಹ ಸ್ವಭಾವ. ಸ್ನಿಗ್ಧೇಶು, ಎಷ್ಟರ ಮಟ್ಟಿಗೆ ಸ್ನಿಗ್ಧರು? ಸ್ನಿಗ್ಧರು ಅಂದರೆ ಇಲ್ಲಿ ಶ್ರೀಕೃಷ್ಣನಿಗೆ ಅತ್ಯಂತ ಅನುಕೂಲ ಸ್ವಭಾವ. ಶ್ರೀಕೃಷ್ಣ ಏನನ್ನು ಬಯಸ್ತಾನೋ ಅದನ್ನು ಮಾಡ್ಲಿಕ್ಕೆ ಅವರು ತತ್ಕ್ಷಣವೇ ತಯಾರಾಗ್ತಾ ಇದ್ರು. ಎಲ್ಲ ರೀತಿಯ ಮಹಾನ್ ಕಾರ್ಯಗಳನ್ನು ಮಾಡಲಿಕ್ಕೆ ಅವರು ಮುಂದಿರ್ತಾ ಇದ್ರು ಕೃಷ್ಣನಿಗೋಸ್ಕರ. ಮ್ಯಾಲಿಯಬಲ್ ಅಂತ ಇಂಗ್ಲಿಷ್ನಲ್ಲಿ ಪ್ರಭುಪಾದರು ಈ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಮ್ಯಾಲಿಯಬಲ್ ಟು ದ ವಿಲ್ ಆಫ್ ದ ಲಾರ್ಡ್. ಅಂದರೆ ಕೃಷ್ಣನ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ಅವರು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದರು. ಹಾಗಾಗಿ ಅವರ ಕುರಿತಾಗಿ ಶ್ರೀಕೃಷ್ಣನು ಕೂಡ ಯಾವ್ಯಾವ ಪಾತ್ರಗಳನ್ನು ವಹಿಸ್ತಾ ಅನ್ನೋದನ್ನು ಹೇಳಲಾಗ್ತಾ ಇದೆ. ಭಕ್ತಿಂ ಕರೋತಿ ನೃಪತಿಶ್ಚರಣಾರವಿಂದೇ. ಇದನ್ನೆಲ್ಲ ಕೇಳ್ತಾ ಇದ್ದಾನೆ ಆ ಮಹಾನ್ ರಾಜ ಪರೀಕ್ಷಿತ. ತನ್ನ ರಾಜ್ಯದ ಭ್ರಮಣೆಯಲ್ಲಿ ಆತ ಈ ಮಾತುಗಳನ್ನು ಕೇಳ್ತಾ ಇದ್ದಾನೆ. ಅರೇ, ಶ್ರೀಕೃಷ್ಣ ಪಾಂಡವರಿಗೆ ಸಾರಥಿಯಾದ, ಆತ ಅವರ ಪಾರ್ಷದನಾಗಿದ್ದ, ಅವರ ಸೇವಕನಾದ, ಅವರ ಸ್ನೇಹಿತ, ಅವರ ದೂತನಾದ, ಅವರ ಅಂಗರಕ್ಷಕನಾದ. ಎಷ್ಟು ಭಾಗ್ಯವಂತರು! ಅವರ ಭಕ್ತಿ ಎಷ್ಟು ಹಿರಿದದ್ದು ಅಂತ ಹೇಳಿ ಅವರು ಹೊಗಳ್ತಾ ಇದ್ರು. ಅದನ್ನು ಕೇಳಿ ಆತನ ಹೃದಯದಲ್ಲಿ, ಶ್ರೀಕೃಷ್ಣನ ಕುರಿತಾಗಿ, ಯಾರ ಹೃದಯದಲ್ಲಿ? ಪರೀಕ್ಷಿತನ ಹೃದಯದಲ್ಲಿ. ನೋಡಿ, ಪರೀಕ್ಷಿತ ಪಾಂಡವರಿಗೆ ಹೇಗೆ ಸಂಬಂಧಿತ? ಯಾರಾದ್ರೂ ಹೇಳಿ ಸ್ವಲ್ಪ. ಪಾಂಡವರಿಗೆ ಆತನ ಸಂಬಂಧ ಏನು? ಪಾಂಡವರ ಜೊತೆ ಪಾಂಡವರ ಮರಿಮಗ, ಅರ್ಜುನನ ಮರಿಮಗ, ಅರ್ಜುನನ ಮಗನಾದಂತಹ ಅಭಿಮನ್ಯು ಅಲ್ವಾ? ಅಭಿಮನ್ಯುವಿನ ಮಗ, ಹೌದ್ ತಾನೆ? ಅಭಿಮನ್ಯುವಿನ ಉತ್ತರೆಯ ಮಗ. ಸೊ ಆತ ತನ್ನ ಪೂರ್ವಜರನ್ನ ನೆನೀತಾ ಇದ್ದಾನೆ, ಅವರ ಭಕ್ತಿಯರ ನೆನೀತಾ ಇದ್ದಾನೆ. ಅದರಿಂದ ಶ್ರೀಕೃಷ್ಣನ ಭಕ್ತಿಯಲ್ಲಿ ಆತ ಇನ್ನಷ್ಟು ತಲ್ಲೀನನಾಗ್ತಾ ಇದ್ದಾನೆ. ನಿನ್ನೆ ಚರ್ಚೆಯಲ್ಲಿ ನಾವು ನೋಡ್ತಾ ಇದ್ವಿ, ಶ್ರೀಕೃಷ್ಣ ಆತನೇ ಭೀಮನ ಮೂಲಕ ಈ ದುಷ್ಟ ಜರಾಸಂಧನ ವಧೆಯನ್ನ ಮಾಡ್ದ. ಆ ಜರಾಸಂಧ ದುಷ್ಟನನ್ನ ಆತ ಸ್ಪರ್ಶಿಸಲೂ ಇಲ್ಲ, ಆ ಕಾರ್ಯವನ್ನ ನೆರವೇರಿಸಿದ ಭೀಮನ ಮೂಲಕ. ಭೀಮನಿಗೆ ಆ ಪ್ರಸಿದ್ಧಿ, ಯಶಸ್ಸು ದೊರಕಲಿ ಅಂತ ಹೇಳಿ ಕೃಷ್ಣ ಆತನಿಗೆ ಈ
ಇದನ್ನ ನೀಡ್ತಾ ಇದ್ದಾನೆ. ಅದನ್ನ ನೆನ್ನೆ ನಾವು ನೋಡಿದ್ವಿ, ಹೇಗೆ ಬಹಳ ಚತುರತೆಯಿಂದ ಶ್ರೀಕೃಷ್ಣ ಆ ಯೋಜನೆಯನ್ನ ತಿಳಿಸಿದ, ಸೀಳಿ ಹಾಕಿ ಆತನನ್ನ ಕೊಲ್ಲು ಅಂತ. ಆನಂತರ ಆ ಕಾರಾಗೃಹದಲ್ಲಿದ್ದಂತಹ ಸರಿಸುಮಾರು 20,800 ರಾಜರನ್ನ ಬಿಡುಗಡೆ ಮಾಡ್ತಾನೆ. ಅವರು ಭಕ್ತರಾಗಿದ್ದಿಲ್ಲ ಅಲ್ಲಿವರೆಗೆ, ಸಂದೇಶವನ್ನ ಕಳುಹಿಸಿ ಕೃಷ್ಣನ ಮೊರೆ ಹೋಗಿದ್ರು. ಈಗ ಕೃಷ್ಣನ ದರ್ಶನವನ್ನ ಪಡೆದು ಅತ್ಯಂತ ಪುನೀತರಾಗಿ ನಮ್ರತೆಯಲ್ಲಿ ಕೃಷ್ಣನ ಸ್ಮರಣೆ ಮಾಡುವ ವಿಧಾನವನ್ನ ಕೇಳಿದ್ರು. ನೋಡಿ, ಇದೆಲ್ಲವೂ ಕೂಡ ನಮಗೆ ಬಹಳ ಅನ್ಯವಾದಂತಹ ಒಂದು ಲೀಲೆ ಇದು. ಕೃಷ್ಣನನ್ನ ಅವರು ಒಂದು ರೀತಿ ಆಶ್ರಯ ಬೇಡಿ, ಬಿಡುಗಡೆಯನ್ನ ಬೇಡಿ, ಅವರು ಆ ಕುರೂರನ ಬಿಡುಗಡೆಯನ್ನ ಬೇಡಿ ಅವರು ಮೊರೆ ಹೋಗಿದ್ರು. ಕೃಷ್ಣನ ಅನುಗ್ರಹದಿಂದ ಅವರು ಆತನ ದರ್ಶನವನ್ನ ಪಡೆದ್ರು, ಆತನಿಂದ ಉಪದೇಶಗಳನ್ನ ಪಡೆದ್ರು. ಕೃಷ್ಣ ಅವರನ್ನು ಅತ್ಯಂತ ಗೌರವಿಸ್ತಾನೆ. ಅವರು ಆ ಪ್ರಸಿದ್ಧವಾದಂತಹ ಶ್ಲೋಕವನ್ನು ಕೂಡ ಹೇಳ್ತಾರೆ, ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಕೃಷ್ಣ ಅವರಿಗೆ ಉಪದೇಶಿಸ್ತಾನೆ, ಹೇಗೆ ನೀವು ಧರ್ಮಶೀಲರಾಗಿ ಭಕ್ತಿಯನ್ನು ಪರಿಪಾಲಿಸ್ತಾ ಸದಾ ನನ್ನ ಸ್ಮರಣೆಯಲ್ಲಿ ನಿಮ್ಮ ಕಾರ್ಯಗಳನ್ನು ನೆರವೇರಿಸಿ. ಅವರು ಎಲ್ಲರೂ ಅವರನ್ನು ಅತಿ ಗೌರವ ತೋರಿಸ್ತಾ ಅವರನ್ನ ಬೀಳ್ಕೊಡ್ತಾರೆ. ಶ್ರೀಕೃಷ್ಣ ಜರಾಸಂಧನ ಉತ್ತರಾಧಿಕಾರಿ ಆತನ ಮಗನಾದಂತಹ ಸಹದೇವನಿಗೆ ರಾಜ್ಯಾಭಿಷೇಕ ಮಾಡಿ ಅಲ್ಲಿಂದ ಮರಳಿ ಈಗ ಇಂದ್ರಪ್ರಸ್ಥಕ್ಕೆ ಬಂದು ಆತ ಭೀಮ ಅರ್ಜುನರ ಜೊತೆ ಹೋಗಿದ್ದ ಆತ ಈಗ ಅವರೊಡನೆ ಒಳಬಂದು ಈಗ ಯುಧಿಷ್ಠಿರನಿಗೆ ವರದಿಯನ್ನು ಒಪ್ಪಿಸ್ತಾ ಇದ್ದಾನೆ. ಆ ಘಟನೆಗಳನ್ನ ಕೇಳಿ ಹೇಗೆ ಕೃಷ್ಣ ನನ್ನ ಸಲುವಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ, ನನ್ನ ಸೇವಕನಂತೆ, ನನ್ನ ಆಜ್ಞಾಧಾರಕನಂತೆ ಆತ ನಡ್ಕೊಳ್ತಾ ಇದ್ದಾನಲ್ಲ, ಈ ಮಾತುಗಳನ್ನ ಆತ ಚಿಂತಿಸ್ತಾ ಅತ್ಯಂತ ಭಾವವಿಹ್ವಲನಾಗಿ ಕಣ್ಣೀರಿಡ್ತಾ ಇದ್ದಾನೆ. ಯಾರು ಯಾರು ಯುಧಿಷ್ಠಿರ. ಕರೆಕ್ಟ್, ಯುಧಿಷ್ಠಿರ. ಸೊ ಅಲ್ಲಿ ಯುಧಿಷ್ಠಿರ ಶ್ರೀಕೃಷ್ಣನನ್ನ ಸಂಬೋಧಿಸ್ತಾ ಹೇಳ್ತಾನೆ. ತುಂಬಾ ಚೆನ್ನಾಗಿದೆ ಇದು ಮಾತು. ಶ್ರೀಕೃಷ್ಣನ ಕುರಿತಾಗಿ ಯುಧಿಷ್ಠಿರ ಹೇಳ್ತಾನೆ, ಹೇ ಪೂರ್ಣ ಪುರುಷೋತ್ತಮ, ಈ ಜಗತ್ತಿನ ಎಲ್ಲರೂ ಕೂಡ ಅನೇಕ ಮಹಾನ್ ಜ್ಞಾನಿಗಳು, ಚಿಂತಕರು, ಗುರುಗಳು, ಋಷಿಗಳು, ಅನೇಕ ಮಹಾನ್ ನಾಯಕರು, ಆಡಳಿತಗಾರರು ಎಲ್ಲರೂ ಕೂಡ ನಿನ್ನ ಆಜ್ಞೆಯನ್ನ ಶಿರಸಾಧಾರಣೆ ಮಾಡಿ ಪಾಲಿಸ್ತಾರೆ. ಯಾರು ಕೂಡ ನಿನ್ನ ಆಜ್ಞೆಯನ್ನ ತಿರಸ್ಕರಿಸಲಾಗುವುದಿಲ್ಲ. ನಿನ್ನ ಕಣ್ಣು ಸನ್ನೆಯಿಂದ ಈ ಜಗತ್ತಿನ ಎಲ್ಲ ಕಾರ್ಯಗಳಲ್ಲೂ ಘಟಿಸ್ತಾ ಇವೆ. ಎಲ್ಲ ದೇವತೆಗಳು ನಿನ್ನ ಆಜ್ಞೆಯನ್ನ ಉಲ್ಲಂಘನೆ ಮಾಡಬಾರದು ಅನ್ನೋ ಭಯದಲ್ಲಿ ಅವರೆಲ್ಲರೂ ಕಾರ್ಯಗಳನ್ನ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೀನು ನನ್ನ ಆಜ್ಞೆಯನ್ನು ನೆರವೇರಿಸಲಿಕ್ಕೆ ನನ್ನ ಮುಂದೆ ಕೈ ಜೋಡಿಸಿ ಬಂದು ನಿಲ್ತೀಯಲ್ಲ, ಇದು ನನಗೆ ಎಷ್ಟು ವಿಜಂಬನೆ, ಎಷ್ಟು ಮುಜುಗರ ಕೊಡುತ್ತೆ. ಕೃಷ್ಣ, ನಿನ್ನ ಈ ಕಾರ್ಯಗಳು ನನಗೆ ಒಂದು ರೀತಿ ಭ್ರಮೆಯನ್ನುಂಟು ಮಾಡ್ತವೆ, ವಿಡಂಬನೆಯನ್ನುಂಟು ಮಾಡ್ತವೆ. ಇದೇ ರೀತಿಯಾದಂತಹ ಮಾತುಗಳ ನನಗೆ ಕುಂತಿದೇವಿಯ ಪ್ರಾರ್ಥನೆಯಲ್ಲೂ ಕೂಡ ಬರೋದು ನೆನಪಾಗ್ತಾ ಇದೆ. ಅಲ್ಲಿ ಕುಂತಿದೇವಿ ಹೇಳ್ತಾಳೆ, ಹೇ ಶ್ರೀಕೃಷ್ಣ, ನೀನು ಎಂತಹ ಮಹಾನ್ ಹಿರಿಮೆ, ಏನು ಹೇಳ್ತಾರೆ, ಅನೇಕ ವೈಭವಗಳನ್ನುಳ್ಳುವವನು ನೀನು. ಆದರೆ ನಿನ್ನ ಆ ತಾಯಿಯ ಮುಂದೆ ನೀನು ಭಯಭೀತನಾಗಿ, ಆಕೆಯ ಕೋಲನ್ನ ನೋಡಿ ಅತ್ಯಂತ ಭಯಭೀತನಾಗಿ ಕಣ್ಣೀರಿಡ್ತಾ ಆಕೆಯ ಹಿಡಿತದಲ್ಲಿ ಸಿಲುಕಿ, ಯಾರನ್ನ ಆ ಮುನಿವರ್ಯರು, ಅತ್ಯಂತ ಯೋಗಿಗಳು ಕೂಡ, ಸಾಧನೆ ಮಾಡಿದಂತಹ ಯೋಗಿಗಳು ಕೂಡ ನಿನ್ನ ಪಾದದ ದರ್ಶನವನ್ನೂ ಮಾಡ್ಲಿಕ್ಕಾಗೋದಿಲ್ವೋ, ಆತ ಈಗ ಈ ಒಬ್ಬ ಮಹಿಳೆಯ ಕೈಯಲ್ಲಿ ಸಿಲುಕಿ ಹಾಕ್ಕೊಂಡಿದ್ದಾನೆ. ಆಕೆ ಆತನನ್ನ ಬಂಧಿಸಿ ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಈತ ಅಳ್ತಾ ಇದ್ದಾನೆ, ನಟನೆ ಮಾಡ್ತಾ ಇದ್ದಾನೆ ಅಂತಲ್ಲ, ಆತ ಅದರಲ್ಲಿ ಎಷ್ಟು ತಲ್ಲೀಲನಾಗಿದ್ದಾನೆ, ಬಿಕ್ಕಿ ಬಿಕ್ಕಿಸಿ ಅಳ್ತಾ ಇದ್ದಾನೆ. ಇದನ್ನ ನೋಡಿ ನನಗೆ ಅತ್ಯಂತ ಭ್ರಮೆಯುಂಟಾಗುತ್ತೆ. ಕುಂತಿಗೆ ಗೊತ್ತಿತ್ತು ಶ್ರೀಕೃಷ್ಣ ಪೂರ್ಣ ಪುರುಷೋತ್ತಮನೇ ಈ ವೃಂದಾವನದ ಲೀಲೆಯಲ್ಲಿ ಆ ಯಶೋಧಾನಂದನನಾಗಿ ಈ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ ಅಂತ. ಆಕೆಗೆ ಜ್ಞಾನದಲ್ಲಿ ಎಂದೂ ಕೂಡ
ಅಭಾವವಿರಲಿಲ್ಲ, ಕೊರತೆ ಇರಲಿಲ್ಲ. ಆಕೆ ಸಂಪೂರ್ಣವಾಗಿ ತಿಳಿದಿದ್ಲು. ಆದರೂ ಕೂಡ ಭಗವಂತನ ಲೀಲೆಗಳನ್ನು ಆಕೆ ಸಾಕ್ಷಾತ್ ಚಿಂತಿಸಿದಾಗ, ಭಗವಂತನನ್ನು ಕಂಡಾಗ ಆ, ಅದು ಆಕೆಯಲ್ಲಿ ಭ್ರಮೆ ಅಥವಾ ಅತೀವವಾದಂತಹ ಒಂದು ಆ, ಸಂಶಯವನ್ನು ಉಂಟು ಮಾಡಿತು. ಆ? ಶ್ರೀಕೃಷ್ಣ, ನೀನು ನಟನೆ ಮಾಡ್ತಾ ಇಲ್ಲ ಅಲ್ವಾ? ಯಾಕೆಂದ್ರೆ ಆ ಲೀಲೆಗಳಲ್ಲಿ ನೀನು ಎಷ್ಟು ತಲ್ಲೀನನಾಗಿದ್ದೆ. ಆ? ಅದೇ ರೀತಿಯಾಗಿ ಇಲ್ಲಿ ಯುಧಿಷ್ಠಿರ ಕೂಡ ಹೇಳ್ತಾ ಇದ್ದಾನೆ, ನೀನು ನನ್ನ ಮುಂದೆ ಈ ರೀತಿಯಾಗಿ ಕೈ ಜೋಡಿಸಿ ನಿಂತು ನನ್ನ ಆಜ್ಞೆಯನ್ನ ಪಾಲಿಸುವವನಂತೆ ನೀನು ಯಾಕೆ ನಿಲ್ಲಬೇಕು? ಆ? ನಾವು ಮೂರ್ಖರು. ಆ? ಈ ರೀತಿಯಾದಂತಹ ಆದೇಶಗಳನ್ನು, ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಆದೇಶಗಳನ್ನು ಹೊರಡಿಸ್ತಾ ಇದ್ದೀವಿ. ಆದರೆ ನೀನು ನಮ್ಮ ಮುಂದೆ ಬಂದು ಹೀಗೆ ನಿಲ್ಲೋದು ನಮಗೆ ಅತ್ಯಂತ ಮುಜುಗರವನ್ನುಂಟು ಮಾಡ್ತಾ ಇದೆ. ಆದರೆ ನೀನು ಈ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೂ ಕೂಡ ನನ್ನ ಸೇವಕನಾಗಿ, ನನ್ನ ದೂತನಾಗಿ, ನನ್ನ ಆಜ್ಞೆಯನ್ನು ಧಾರಣೆ ಮಾಡಿ ನಡೀತಾ ಇರಬೇಕಾದ್ರೂ ಕೂಡ ನಿನ್ನ ಸ್ಥಾನದಲ್ಲಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಅದಕ್ಕೆ ಯಾವುದೇ ಧಕ್ಕೆ ಆಗಿಲ್ಲ. ಉದಾಹರಣೆ, ಸೂರ್ಯ ಆತ ಬೆಳಗಿನ ಸಮಯದಲ್ಲಿ ಹೊಳಿತಾ ಮೊಳಗ್ತಾ ಆತ ಕಾಣ್ತಾ ಹೋಗ್ತಾನೆ. ಅದೇ ಸಂಜೆಯ ಸಮಯದಲ್ಲಿ ಆತನ ಬೆಳಕು ಕ್ಷೀಣಿಸ್ತಾ ಹೋಗುತ್ತೆ. ಆದರೆ ಸೂರ್ಯನ ಶಕ್ತಿ ಕುಂದುತ್ತಾ ಇಲ್ಲ. ಅದೇ ರೀತಿ ಚಂದ್ರನು ಕೂಡ. ಸೊ ಹಾಗೆ ಕೃಷ್ಣ, ನೀನು ಈ ಪಾತ್ರಗಳನ್ನು ವಹಿಸುವಲ್ಲಿ, ಈ ಲೀಲೆಗಳನ್ನು ಮಾಡುವಲ್ಲಿ ಎಂದೂ ಕೂಡ ನಿನ್ನ ಆ ಅಚ್ಯುತ ಭಾವ, ಅಚ್ಯುತ ಸ್ಥಾನದಿಂದ ನೀನು ಚ್ಯುತನಾಗೋದಿಲ್ಲ. ನೀನು ಸದಾ ಈ ತ್ರಿಗುಣ, ಕರ್ಮ, ಕಾಲ ಇವುಗಳನ್ನು ಮೀರಿದವನು ನೀನು ಅಂತ ಯುಧಿಷ್ಠಿರ ಹೇಳ್ತಾ ಇದ್ದಾನೆ. ನಿನಗೆ ಯಾವ ಕಾರ್ಯವೂ ಕೂಡ ಸಣ್ಣದಲ್ಲ, ಯಾವ ಕಾರ್ಯವೂ ಕೂಡ ದೊಡ್ಡದೂ ಅಲ್ಲ. ಯಾಕೆಂದ್ರೆ ನಿನಗೆ ಯಾವುದೇ ಭೇದ ಭಾವ ಇಲ್ಲ, ನಿನ್ನಲ್ಲಿ ಯಾವುದೇ ಅಹಂಕಾರ, ಮಾನಗಳು ಇಲ್ಲ. ಹಾಗಾಗಿ ಎಲ್ಲವನ್ನೂ ನೀನು ಸಮಾನವಾಗಿ ಸ್ವೀಕರಿಸ್ತೀಯ. ನೀನು ಸ್ವೀಕರಿಸುವುದರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ನಿನ್ನ ಭಕ್ತರ ಸೇವೆ, ಅವರ ಸಂತೋಷ. ಎಷ್ಟರ ಮಟ್ಟಿಗೆ ಭಕ್ತರು ಭಗವಂತನನ್ನ ಸಂತೋಷಪಡಿಸಲಿಕ್ಕೆ ಕಾರ್ಯವಹಿಸ್ತಾರೋ ಅಷ್ಟರ ಮಟ್ಟಿಗೆ, ಅಟ್ಲೀಸ್ಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಮಟ್ಟಿಗೆ ಶ್ರೀಕೃಷ್ಣನೂ ಕೂಡ ತನ್ನ ಭಕ್ತರನ್ನ ಸಂತುಷ್ಟಿಗೊಳಿಸಲಿಕ್ಕೆ ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ಈ ಲೀಲೆಗಳಲ್ಲಿ ನಾವು ನೋಡಬಹುದು. ಹೀಗೆ ಶ್ರೀಕೃಷ್ಣ ಆ ರಾಜಸೂಯ ಯಜ್ಞಕ್ಕೆ ಮಹಾನ್ ವಿಘ್ನದಂತಿದ್ದಂತಹ ಆ ಜರಾಸಂಧನನ್ನ ನಿರ್ಮೂಲನೆ ಮಾಡಿದ ನಂತರ ಈಗ ಯುಧಿಷ್ಠಿರನಿಗೆ, ಯುಧಿಷ್ಠಿರ, ನಿನ್ನ ಕೀರ್ತಿ ಎಲ್ಲೆಡೆ ಹರಡಲಿ, ನಿನ್ನ ಯಜ್ಞದ ಅನುಷ್ಠಾನಗಳು ಈಗ ಪ್ರಾರಂಭವಾಗಲಿ. ಸೂಕ್ತ ಸಮಯಕ್ಕೆಂದು ಅಲ್ಲಿ ಯುಧಿಷ್ಠಿರ ಕಾಯ್ತಾ ಇದ್ದಾನೆ. ಆಗ ಆ ಚೈತ್ರ ಕಾಲ ಪ್ರಾರಂಭ, ವಸಂತ ಕಾಲ ಪ್ರಾರಂಭವಾಗ್ತಾ ಇದೆ. ಚೈತ್ರ ಮಾಸ ಅತ್ಯಂತ ಮಂಗಳಕರವಾದಂತಹ ತಿಂಗಳು. ಆ ಸಮಯದಲ್ಲಿ ಆತ ಸೂಕ್ತ ಒಂದು ಒಂದು ತಿಥಿ ಅಥವಾ ಮುಹೂರ್ತವನ್ನು ನೋಡಿ ಚಿನ್ನದ, ಬಂಗಾರದ ನೇಗಿಲಿನಿಂದ ಒಂದು ಪುಣ್ಯ ಭೂಮಿಯನ್ನ ಆತ ಉಳ್ತಾನೆ. ಆ ಭೂಮಿ ಶುದ್ಧವಾಗ್ತದೆ. ಅದಾದ ಮೇಲೆ ಅಲ್ಲಿ ಎಲ್ಲ ರೀತಿಯ ಯಜ್ಞ ವೇದಿಗಳನ್ನ, ಮಂಟಪಗಳನ್ನ ತಯಾರು ಮಾಡಲಾಗ್ತದೆ. ಯಜ್ಞ ಏನು ಕುಂಡವಿರ್ತದೆ ಅದನ್ನ ತಯಾರು ಮಾಡಲಾಗ್ತದೆ. ನೋಡ್ತಾ ಇದ್ದ ಹಾಗೆ ಅಲ್ಲೊಂದು ದೊಡ್ಡ ನಗರವೇ ಏರ್ಪಡ್ತದೆ. ಅಲ್ಲಿ ಪೂರ್ತಿ ಬ್ರಹ್ಮಾಂಡದ ಮಹಾನ್ ವ್ಯಕ್ತಿಗಳು, ಮಹಾನ್ ಋಷಿಗಳಾದಂತಹ ಕೃಷ್ಣ, ದ್ವೈಪಾಯನ, ವ್ಯಾಸ, ಭರದ್ವಾಜ, ಸುಮಂತು, ಗೌತಮ, ಅಷ್ಟೇ ಅಲ್ಲದೆ ಅನೇಕ ರಾಜರುಗಳು, ಯಾರ್ಯಾರು ರಾಜರುಗಳಿದ್ರು ಅಲ್ಲಿ ವರ್ಣನೆ ಮಾಡಲಾಗ್ತದೆ ಯಾರ್ಯಾರಿದ್ರು ಅಂತ. ಅನೇಕರು ಇಲ್ಲಿ ನೋಡಿ ಬರ್ತಾ ಇದೆ. ದ್ರೋಣ, ಭೀಷ್ಮ, ಕೃಪ, ಧೃತರಾಷ್ಟ್ರ, ಇಷ್ಟೇ ಅಲ್ಲದೆ ಎಲ್ಲ ದೃಪದರು, ಎಲ್ಲ ಕೇಕೆಯರು, ಮತ್ಸ್ಯರಾಜರು ಎಲ್ಲರೂ ಕೂಡ, ಅಷ್ಟೇ ಅಲ್ಲದೆ ಕೆಳಲೋಕದಿಂದ ಕೂಡ ವಿಖ್ಯಾತರು ಎಲ್ಲರೂ ಬಂದಿದ್ರು. ಸೊ ಆ ಯಜ್ಞ ಬ್ರಹ್ಮಾಂಡದ ಒಂದು ಮಹಾನ್ ಸಮಾರಂಭವೇ ಆಗಿತ್ತು. ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ವರುಣ, ವಿದ್ಯಾಧರರು, ಚಾರಣರು, ಗಂಧರ್ವರು, ಅಪ್ಸರೆಯರು, ಎಲ್ಲ ದೇವತೆಗಳು ಕೂಡ ಅಲ್ಲಿ ನೆರೆದಿದ್ರು ಆ ಮಹಾನ್ ಸಮಾರಂಭವನ್ನು ವೀಕ್ಷಿಸಲಿಕ್ಕೆ ಅಂತ. ಈ ರೀತಿಯಾದಂತಹ ಯಜ್ಞವನ್ನ ಪೂರ್ವದಲ್ಲಿ ಆ ಅತ್ಯಂತ ಹಿರಿಮೆಯುಳ್ಳಂತಹ ಆ ದೇವತೆ ವರುಣನಲ್ಲಿ ಅತ್ಯಂತ ಶ್ರೀಮಂತಿಕೆ ಉಂಟು. ವರುಣ ಸಮುದ್ರದ ಒಡೆಯ, ಸಮುದ್ರದಲ್ಲಿ ಅತ್ಯಂತ ಶ್ರೀಮಂತಿಕೆ, ಸಂಪತ್ತು ಉಂಟು.
ಅವುಗಳನ್ನೆಲ್ಲ ಉಪಯೋಗಿಸಿ ಆತ ಚಿನ್ನದ ಸಾಮಗ್ರಿಗಳನ್ನ ಯಜ್ಞದಲ್ಲಿ ಉಪಯೋಗಿಸ್ತಾ ಯಜ್ಞವನ್ನು ನೆರವೇರಿಸಿದ್ದ ಹಿಂದೆ. ಈಗ ಇಲ್ಲಿ ಅದೇ ರೀತಿಯಾಗಿ ಯುಧಿಷ್ಠಿರ ಒಬ್ಬ ಭೂಲೋಕದ ರಾಜ. ನೋಡಿ, ವರುಣ ಆದ್ರೆ ಆತ ದೇವಲೋಕದ ವ್ಯಕ್ತಿ, ಯುಧಿಷ್ಠಿರ ಭೂಲೋಕದವನು. ಆ? ಆದರೂ ಕೂಡ ಕೃಷ್ಣನ ಮಹಾನ್ ಭಕ್ತನಾಗಿರೋದ್ರಿಂದ ಅದೇ ಅದ್ಧೂರಿಯಲ್ಲಿ ಈ ಯಜ್ಞವನ್ನ ನೆರವೇರಿಸ್ತಾ ಇದ್ದಾನೆ. ಇದನ್ನು ಕಂಡು ಎಲ್ಲರೂ ಕೂಡ ಇದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಯಾಕೆಂದ್ರೆ ಈ ಯುಧಿಷ್ಠಿರನ ಮುಖ್ಯ ಪರಿಚಯ, ಮುಖ್ಯ ಗುಣ ಅದು ನಾರಾಯಣ ಪರಾಯಣ, ಶ್ರೀಕೃಷ್ಣನ ಆಶ್ರಿತ ಈತ. ಹಾಗಾಗಿ ಈ ವೈಭವ, ಈ ಸಂಪದ್ಭರಿತವಾದಂತಹ ಈ ಸಮಾರಂಭ ಇದು ಸೂಕ್ತವಾದದ್ದು. ಅಲ್ಲಿ ಯುಧಿಷ್ಠಿರ ಎಲ್ಲರನ್ನು ಕೂಡ ಸೇರಿಸಿ ಎಲ್ಲರನ್ನು ಗೌರವ ಸೂಚಿಸ್ತಾ ಈಗ ಎಲ್ಲರಿಗೂ ಸತ್ಕಾರವನ್ನ ಮಾಡ್ತಾ ಇದ್ದಾನೆ ಅಲ್ಲಿ ನೆರೆದಂತಹ ಮಹಾನ್ ವ್ಯಕ್ತಿಗಳಿಗೆ. ಆದರೆ ಅಲ್ಲಿ ಮುಖ್ಯವಾಗಿ ಅಗ್ರಪೂಜೆ ಅಂದ್ರೆ ಆ ಸಭೆಯಲ್ಲಿರುವವರೆಲ್ಲರಿಗಿಂತ ಶ್ರೇಷ್ಠನಾದವನನ್ನ ಪೂಜೆ ಮಾಡುವಂತಹ ಒಂದು ವಿಶೇಷವಾದಂತಹ ಸಮಯ ಬಂತು. ಆಗ ಯಾರನ್ನ ನಾವು ಆ ಅಗ್ರಪೂಜೆಗೆ ಅರ್ಹರು ಅಂತ ಇದು ಸೂಕ್ತ ಅಂತ ಹೇಳಿ ಇದು ಉಲ್ಲೇಖ ಮಾಡಬೇಕು ಅಥವಾ ಅವರನ್ನ ಹೇಳಬೇಕು ಅನ್ನೋದು ಎಲ್ಲರೂ ಯೋಚಿಸ್ತಾ ಇರಬೇಕಾದ್ರೆ ಆ ಸಮಯದಲ್ಲಿ ಕಿರಿಯ ಪಾಂಡವ, ಯಾರು ಅತ್ಯಂತ ಕಿರಿಯನಾದವನು ಪಾಂಡವರಲ್ಲಿ, ಯಾರು? ಸಹದೇವ. ಸಹದೇವ ಮುಂದೆ ಬರ್ತಾನೆ. ನೋಡಿ, ಪಾಂಡವರಲ್ಲಿ ಅತ್ಯಂತ ಕಿರಿಯ. ಸಭೆಯಲ್ಲಿ ಅನೇಕ ಹಿರಿಯರಿದ್ರು, ಬ್ರಾಹ್ಮ, ಶಿವ, ಇಂದ್ರ, ಅನೇಕರಿದ್ರು. ಕೃಷ್ಣ ವ್ಯಾಸರು, ಚತುಷ್ಕುಮಾರರು, ಇವರೆಲ್ಲರೂ ಇದ್ರು. ಇವರಿಗೆಲ್ಲರಿಗೂ ಗೊತ್ತಿತ್ತು ಆ ಪೂರ್ತಿ ಸಭೆಯಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಯಾರು, ಅವ್ರಿಗೆ ಗೊತ್ತಿತ್ತು. ಆದರೂ ಕೂಡ ಅವರು ಮೌನವಾಗಿದ್ದರು. ನಮಗೆ ಕೇಳಿದಾಗ ನಾವು ಅದನ್ನ ಹೇಳೋಣ, ಕೇಳದೆಯೇ ಹೇಳಿದ್ರೆ ಅದು ಸಮರ್ಪಕವಾಗಿರೋದಿಲ್ಲ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣನೇ ಎಲ್ಲರಿಗಿಂತ ಶ್ರೇಷ್ಠ, ಇದು ನಮಗೆ ತಿಳಿದಿದೆ. ಸೊ ಹಾಗಾಗಿ ಅವರು ಸಂತುಷ್ಟರಾಗಿ ಕಾಯ್ತಾ ಇದ್ರು, ನಮಗೆ ಕೇಳಿದ್ರೆ ನಾವು ಹೇಳ್ತೇವೆ ಅಂತ. ಬಟ್ ಅಲ್ಲಿ ಕಿರಿಯ ಪಾಂಡವನಾದವನು ಆದ ಸಹದೇವ, ಆತ ಅಲ್ಲಿ ಶ್ರೀಕೃಷ್ಣನ ಮಹಿಮೆಯನ್ನ ಹೇಳ್ತಾನೆ. ಅಚ್ಯುತ ಶ್ರೀಕೃಷ್ಣನೇ ಎಲ್ಲರಿಗಿಂತ ಸರ್ವೋಚ್ಚ, ಈ ಪೂರ್ತಿ ಯಜ್ಞದ ಸರ್ವಸ್ವ ಆತ, ಈ ಪೂರ್ತಿ ಸೃಷ್ಟಿಯ ಆಧಾರ ಆತ, ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವಂತಹ ಆ ತ್ರಿಮೂರ್ತಿಗಳ ಮೂಲ ಆತ, ಸಕಲ ಕರ್ಮಗಳ ಫಲವನ್ನ ಪ್ರದಾನ ಮಾಡುವ ಅಂತರ್ಯಾಮಿ ಈತ, ಎಲ್ಲ ರೀತಿಯ ಪುರುಷಾರ್ಥಗಳು, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಪ್ರದಾನ ಮಾಡುವ ನಾರಾಯಣ, ಆದಿನಾರಾಯಣನು ಈತ. ಸರ್ವಭೂತಾತ್ಮಭೂತಾಯ ಕೃಷ್ಣಾಯಾನ್ಯನ್ಯದರ್ಶಿನೇ ದೇಯಂ ಶಾಂತಾಯ ಪೂರ್ಣಾಯ ದತ್ತಸ್ಥಾಸ್ತ್ಯಾನ್ಯಂತ್ಯಂ ಅನಂತ್ಯಮಿಚ್ಛತ. ಈತನನ್ನ ಗೌರವಿಸಿದರೆ ಈ ಜಗತ್ತನ್ನೇ ಗೌರವಿಸಿದ ಹಾಗೆ. ಯಾಕಂದ್ರೆ ಎಲ್ಲವೂ ಕೂಡ ಆತನಲ್ಲಿದೆ. ಎಲ್ಲ ಜೀವಿಗಳಿಗೂ ಗೌರವಿಸಿದಂತೆ ಈತನನ್ನ ಗೌರವಿಸಿದರೆ. ಈ ಮಾತನ್ನ ಅನೇಕ ಕಡೆ ಹೇಳಲಾಗಿದೆ. ಕೃಷ್ಣ ಪೂರ್ತಿ ಸೃಷ್ಟಿಯ ಬೇರು ಅಥವಾ ಮೂಲದಂತೆ. ಆತನನ್ನ ನಾವು ಸಂತುಷ್ಟಿಗೊಳಿಸಿದರೆ, ಆತನನ್ನ ಗೌರವಿಸಿದರೆ ಈ ಸೃಷ್ಟಿಯನ್ನೇ ಗೌರವಿಸಿದಂತೆ. ಯಾರು ಯಾವುದೇ ಒಂದು ಸಣ್ಣ ಸೇವೆಯನ್ನ ಮಾಡಿ ಅದರಿಂದ ಏನ್ ಹೇಳ್ತಾರೆ, ಸರಿಯಾದಂತಹ ಸೂಕ್ತವಾದಂತಹ ಆದಾನ ಪ್ರದಾನವಾಗಬೇಕು ಅಂತ ಬಯಸ್ತಾರೋ ಅವರು ಶ್ರೀಕೃಷ್ಣನನ್ನ ಸೇವೆ ಮಾಡಬೇಕು. ಈ ಜಗತ್ತಿನಲ್ಲಿರುವವರು ಸೇವೆಗೆ ತಕ್ಕಂತೆ ಪ್ರತಿಸ್ಪಂದಿಸೋದಿಲ್ಲ. ಆದರೆ ಶ್ರೀಕೃಷ್ಣ ಆತ ಎಷ್ಟು ಸಮರ್ಪಕವಾದಂತಹ ವ್ಯಕ್ತಿ, ಯೋಗ್ಯ ವ್ಯಕ್ತಿ. ಎಲ್ಲರ ಸೇವೆ, ಪೂಜೆ, ಧ್ಯಾನ, ಚಿಂತನೆಗಳಿಗೆ ಆತನಿಗಿಂತ ಶ್ರೇಷ್ಠ ಅರ್ಹ ವ್ಯಕ್ತಿ ಯಾರೂ ಇಲ್ಲ. ಯಜ್ಞಪತಿ ಏನೋ ಈ ರೀತಿಯಾಗಿ ಅನೇಕ ಸುಂದರ ವರ್ಣನೆಗಳನ್ನ ಭಾಗವತದಲ್ಲಿ ಹೇಳಲಾಗಿದೆ. ಧರಾಪತಿ, ಲೋಕಪತಿ, ಯೋಗಪತಿ, ಅನೇಕ ವರ್ಣನೆಗಳು ಬರ್ತದೆ. ಸೊ ಹೀಗೆ ಕೃಷ್ಣನ ಮಹಿಮೆಗಳನ್ನ ಅಲ್ಲಿ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ಕಿರಿಯ ಪಾಂಡವ ಹೇಳ್ತಾ ಇದ್ದಾನೆ. ನೋಡ್ಲಿಕ್ಕೆ ಎಲ್ಲರಿಗಿಂತ ಕಿರಿಯನು ಈತ. ಅಲ್ಲಿದ್ದಂತಹ ಎಲ್ಲ ಜನರು ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಅವರು ಅತ್ಯಂತ ಹರ್ಷಿತರಾಗ್ತಾರೆ. ಸಾಧು ಸಾಧು, ಸೂಕ್ತವಾಗಿ ಹೇಳಿದೆ, ತುಂಬಾ ಚೆನ್ನಾಗಿ ಹೇಳಿದೆ, ಶಭಾಷ್ ಶಭಾಷ್ ಅಂತ ಎಲ್ಲರೂ ಕೂಡ ಆತನ ಮಾತನ್ನ ಸ್ವೀಕರಿಸಿ ಅಂಗೀಕರಿಸಿ ಅನುಮೋದಿಸ್ತಾರೆ. ಎಲ್ಲ ಜನರು ಕೂಡ ಸಾಧು 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 ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದೆ, ನೀನು ಹೇಳಿರೋ ಮಾತುಗಳಿಗೆ ನಾವು ಸಂಪೂರ್ಣವಾಗಿ
ಅದನ್ನು ಅನುಮೋದಿಸ್ತೀವಿ, ಸ್ವೀಕರಿಸ್ತೀವಿ, ನಾವು ಕೂಡ ಅದೇ ಮತದವರು ಅಂತ ಹೇಳ್ತಾರೆ. ಹೀಗಾದಾಗ ಹಾಗಾದಾಗ ಶ್ರೀಕೃಷ್ಣನನ್ನ ಆಕ್ಚುಲಿ ಶ್ರೀಕೃಷ್ಣ ಆ ಸಮಯದಲ್ಲಿ ಆ ಯಜ್ಞದಕ್ಕೆ ಬರ್ತಾ ಇದ್ದಂತಹ ಪ್ರತಿಯೊಬ್ಬರ ಪಾದ ಶೌಚ ಅಂದ್ರೇನು, ಪಾದ ತೊಳೆಯುವಂತಹ ಸೇವೆಯನ್ನ ಕೈ ಎತ್ಕೊಂಡಿದ್ದ, ಆ ಕಾರ್ಯದಲ್ಲಿ ತೊಡಗಿದ್ದ. ಎಲ್ಲರೂ ಹೋಗಿ, ಅರೇ ಆ ಯುಧಿಷ್ಠಿರ ನಿನ್ನನ್ನ ಕರೆತಂದು ನಿನ್ನ ಪಾದದ ಶೌಚ ಅಥವಾ ಅಭಿಷೇಕವನ್ನ ಮಾಡೋದ್ರಿಂದ ಜಗತ್ತು ಹೇಗೆ ಶುದ್ಧವಾಗ್ತದೆ, ಯಶಸ್ಸನ್ನ ಪಡೀತೆ ಅನ್ನೋದನ್ನ ಜಗತ್ತಿಗೆ ತೋರಿಸ್ಬೇಕಂತಿದ್ದಾನೆ, ಬಾ ಕೃಷ್ಣ ಬಾ ಅಂತ ಹೇಳಿ ಎಲ್ಲರೂ ಹೋಗಿ ಆತನನ್ನ ಕರೆತರ್ತಾರೆ. ಕೃಷ್ಣ ಅಲ್ಲಿರ್ಲೂ ಇಲ್ಲ ಸಹದೇವ ಈ ಮಾತುಗಳನ್ನು ಹೇಳಬೇಕಾದ್ರೆ. ಸೊ ಅದಾದ ಮೇಲೆ ಶ್ರೀಕೃಷ್ಣನನ್ನ ಅಲ್ಲಿ ಕರೆತಂದು ಯುಧಿಷ್ಠಿರ ಆತನ ಚರಣದ ಅಭಿಷೇಕವನ್ನ ಮಾಡ್ತಾನೆ. ಅದನ್ನ ಆ ನೀರನ್ನ ತನ್ನ ಶಿರಸ ಪ್ರೋಕ್ಷಣ ಮಾಡಿಕೊಂಡ ನಂತರ ಎಲ್ಲರನ್ನು, ಕುಟುಂಬದ ಸದಸ್ಯರಿಗೆ, ಅಲ್ಲಿದ್ದಂಥ ಎಲ್ಲರಿಗೂ ಕೂಡ ಆ ಚರಣದ ಅಭಿಷೇಕವನ್ನ ನೀಡ್ತಾನೆ, ಪ್ರೋಕ್ಷಿಸ್ತಾನೆ. ಆನಂತರ ಅನೇಕ ಉತ್ಕೃಷ್ಟವಾದಂತಹ ಆ ಉಡುಗೊರೆಗಳನ್ನು ನೀಡ್ತಾ, ಅರ್ಪಣೆಗಳನ್ನು ನೀಡ್ತಾ ಆತ ಸತ್ಕರಿಸ್ತಾನೆ. ಆತನ ಕಣ್ಣುಗಳು ಪೂರ್ತಿ ಕಣ್ಣೀರಿನಿಂದ ತುಂಬಿ ಹೋಗಿವೆ, ಆನಂದದ ಕಣ್ಣೀರುಗಳವು. ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಎಂತಹ ಸತ್ಕಾರ್ಯ ಇದು, ಎಂತಹ ಮಹಾನ್ ವ್ಯಕ್ತಿ ಈತ, ಈ ಜಗತ್ತೇ ಈತನನ್ನ ಪೂಜಿಸ್ತಾ ಇದೆ ಅಂತ ಎಲ್ಲರೂ ಕೂಡ ಕೈ ಜೋಡಿಸ್ತಾ, ನಿಮಗೆ ಪ್ರಣಾಮಗಳು ಶ್ರೀಕೃಷ್ಣ, ನಿಮಗೆ ಜಯವಾಗಲಿ, ಜಯ ಶ್ರೀಕೃಷ್ಣ, ಶ್ರೀಕೃಷ್ಣ ಶರಣಂ ಮಮ ಅಂತ ಎಲ್ಲರೂ ಕೂಡ ಅಲ್ಲಿ ಉದ್ಗಾರ ಮಾಡ್ತಾ ಇದ್ದಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ದಾರೆ. ಇದನ್ನೇ ತಾನೇ ನಮ್ಮ ಈ ಯುಧಿಷ್ಠಿರ ಬಯಸ್ತಾ ಇದ್ದಿದ್ದು. ಆತ ಕೃತಕೃತ್ಯನಾದಂತೆ ಆತ ಅಲ್ಲಿ ಭಾವಿಸ್ತಾನೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ, ಇಲ್ಲಿವರೆಗೆ ಆತ ಒಂದು ಮಾತು ಹೇಳಿರಲಿಲ್ಲ, ಪೂರ್ತಿ ಯಜ್ಞದ ಕೊನೆಯ ಹಂತದಲ್ಲಿ ಆತ ಮುಂದೆ ಬಂದು ಶ್ರೀಕೃಷ್ಣನ ಈ ಪೂಜೆಯನ್ನ ಧಿಕ್ಕರಿಸ್ತಾ ಇದ್ದಾನೆ. ಯಾರೀತ? ಶಿಶುಪಾಲ. ಕೃಷ್ಣನ ಸಂಬಂಧಿಕ, ಬಟ್ ಕೃಷ್ಣನ ದ್ವೇಷಿ. ಹುಟ್ಟಿದಾಗಿನಿಂದ ಕೃಷ್ಣನ ಕುರಿತಾಗಿ ನಿಂದನೆಯನ್ನೇ ಮಾಡ್ತಾ ಬಂದಿದ್ದ ಶಿಶುಪಾಲ. ಸೊ ಈತ ಎದ್ದು ನಿಂತು ಶ್ರೀಕೃಷ್ಣನ ಕುರಿತಾಗಿ ನೋಡಿ, ಆತನ ಆಲೋಚನೆ ಹೇಗಿತ್ತು, ಇಲ್ಲಿವರೆಗೂ ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದ, ಇಷ್ಟೆಲ್ಲ ಆಗಬೇಕಾದ್ರೆ ಮುಂಚೆನೆ ಹೇಳ್ಬೋದಾಗಿತ್ತಲ್ಲ, ಸಹದೇವನ ಮಾತುಗಳ ಮಧ್ಯದಲ್ಲಿ ಆತ ಇಲ್ಲ ಇಲ್ಲ ನಾನು ಇದನ್ನು ಸ್ವೀಕರಿಸುವುದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ವಾ. ಎಲ್ಲ ಪೂಜೆಯೂ ಆದ ಮೇಲೆ ಆ ಅಗ್ರಪೂಜೆ ಆದ ನಂತರ ಈತನಿಗೆ ಏನು ಕಷ್ಟ ಆಯ್ತು, ಈಗ ಎದ್ದು ನಿಂತು ಹೇಳ್ತಾ ಇದ್ದಾನಲ್ಲ, ಇಲ್ಲಿವರೆಗೆ ಏನು ಮಲ್ಕೊಂಡಿದ್ನ? ಆತನಿಗೆ ಆಲೋಚನೆ ಏನಿತ್ತು ಗೊತ್ತಾ? ಆತ ಯೋಚಿಸ್ತಾ ಇದ್ದ, ಶ್ರೀಕೃಷ್ಣನನ್ನು ನಿಂದನೆ ಮಾಡೋದಷ್ಟೇ ನನ್ನ ಮುಖ್ಯ ಉದ್ದೇಶ ಅಲ್ಲ, ಈ ಯಜ್ಞವನ್ನ ಭಂಗ ಮಾಡಬೇಕು ನಾನು. ಒಬ್ಬ ಅಯೋಗ್ಯ ವ್ಯಕ್ತಿಯನ್ನ ಪೂಜಿಸಿದ್ದೀರಾ ಅಂತ ನಾನು ಸಾಬೀತುಪಡಿಸಿ ಯಜ್ಞವನ್ನ ನಾನು ವಿಫಲ ಮಾಡಬೇಕು. ಈ ಒಂದು ಉದ್ದೇಶದಿಂದ ಶಿಶುಪಾಲ ಇಲ್ಲಿವರೆಗೂ ಕಾದು ಕುಳಿತಿದ್ದ. ಅಗ್ರ ಪೂಜೆಯ ನಂತರ ಎದ್ದು ನಿಂತು ಅತ್ಯಂತ ಕೋಪದಲ್ಲಿ ಆ ಪರಮಪುರುಷ ಶ್ರೀಕೃಷ್ಣನ ಟೀಕಿಸ್ತಾ, ನಿಂದಿಸ್ತಾ ಮಾತನಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾನೆ ಗೊತ್ತಾ? ಶ್ರೀಕೃಷ್ಣನ ಕುರಿತಾಗಿ ಆತ ಹೇಳ್ತಾನೆ. ಯಾರಾದ್ರೂ ಓದಿ ಇದನ್ನ? ಒಬ್ರು ಓದ್ಬೇಕು, ಓದಿ. ಹಿರಿಯರ ಬುದ್ಧಿಯು, ಓದಿ. ಪ್ರಭುಜಿ, ಒಬ್ರೇ ಓದಿ. ಎಸ್. ಹಿರಿಯರ ಬುದ್ಧಿಯು ಕೇವಲ ಒಬ್ಬ ಹುಡುಗನ ಮಾತುಗಳಿಂದ ದಾರಿ ತಪ್ಪಿದೆ. ಈ ಸಭೆಯ ಅತ್ಯಂತ ಗೌರವಾನ್ವಿತ ಸದಸ್ಯರನ್ನು ನೀವು ಹೇಗೆ ಅಲಕ್ಷಿಸಬಲ್ಲಿರಿ? ಯಾರು ಈ ಹುಡುಗ? ಯಾರು ಹುಡುಗನ ಮಾತುಗಳು? ಯಾರ್ದು? ಯಾವ ಮಾತುಗಳು? ಸಹದೇವನ ಮಾತುಗಳನ್ನ ನೀವು ನಂಬಿಟ್ಟು ಈ ಒಬ್ಬ ತುಚ್ಛ ವ್ಯಕ್ತಿಯನ್ನ ನೀವು ಪೂಜಿಸ್ತಾ ಇದ್ದೀರಲ್ಲ. ಮುಂದಿನದನ್ನು ನೀವೇ ಓದಿ ಮಾತಾಜಿ, ಓದಿ. ಪವಿತ್ರವಾದ ಪುರೋಡಶ ಎಂಬ ಅನ್ನದ ಪ್ರಸಾದವನ್ನು ತಿನ್ನಲು ಕಾಗೆಯು ಹೇಗೆ ಅರ್ಹವಲ್ಲವೋ ಹಾಗೆಯೇ ತನ್ನ ವಂಶಕ್ಕೆ ಕಳಂಕ ತಂದಿರುವ ಈ ಗೊಲ್ಲರ ಹುಡುಗನು ನಿಮ್ಮ ಪೂಜೆಗೆ ಹೇಗೆ ತಾನೇ ಅರ್ಹನಾಗುತ್ತಾನೆ? ಹುಟ್ಟಿರೋದು ಯದುವಂಶದಲ್ಲಿ, ತನ್ನ ಮಾವನಾದ ಕಂಸನನ್ನೇ ಕೊಂದ.
ಈತನ ಮಾತಿನಲ್ಲಿ ಯಾವುದೇ ಸ್ಥಿರತೆ ಇಲ್ಲ, ಅತ್ಯಂತ ಚಂಚಲ. ಈತ ವಂಶಕ್ಕೆ ಕಳಂಕ ತಂದವನು. ಆತನನ್ನ ನೀವು ಪೂಜಿಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ. ಈತನಲ್ಲಿ ಯಾವುದೇ ನೈತಿಕತೆ ಇಲ್ಲ, ಧರ್ಮ ಇಲ್ಲ, ತತ್ವ ಪಾಲನೆ ಇಲ್ಲ, ಕರ್ತವ್ಯ ಬುದ್ಧಿ ಇಲ್ಲ, ಸದ್ಗುಣಗಳಿಲ್ಲ. ಅಷ್ಟೇ ಅಲ್ಲದೆ ಈತನ ವಂಶವನ್ನ ಆತನ ಪೂರ್ವಜರು ಶಪಿಸಿದ್ರು. ನಿಮಗೆ ನೆನಪಿರಬಹುದು, ನಾನು ಈ ಮಾತನ್ನು ಬಹಳ ಮುಂಚೆ ಹೇಳಿದ್ದೆ. ಯದುವಂಶದ ಪ್ರಾರಂಭ ಹೇಗಾಗತ್ತೆ ಅನ್ನೋದ್ರಲ್ಲಿ. ಯಯಾತಿಯ ಮಗ ಯದು. ಯದು ಜ್ಯೇಷ್ಠನಾದ್ರೂ ಕೂಡ ಆತ ಸಾಮ್ರಾಟ ಅಥವಾ ರಾಜನ ಆಗಲಿಲ್ಲ. ಅದಕ್ಕೊಂದು ವಿಶೇಷ ಪ್ರಸಂಗವೇ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಶಿಶುಪಾಲ ಹೇಳ್ತಾ ಇದ್ದಾನೆ, ನೋಡಿ ನೋಡಿ, ತಂದೆಯೇ ಆ ಜ್ಯೇಷ್ಠ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಲಿಲ್ಲ ಅಂದ್ರೆ ಇವರು ಒಂದು ರೀತಿ ಶಾಪಗ್ರಸ್ತರು, ಆ ವ್ಯಕ್ತಿಯ ಕುಲದಲ್ಲಿ ಬರುವವರು. ಅಷ್ಟೇ ಅಲ್ಲದೆ ಯುದ್ಧದಲ್ಲಿ ಹೆದರಿ ಹೇಡಿಯ ರೂಪದಲ್ಲಿ ಇವರೆಲ್ಲ ಓಡಿ ಹೋಗಿ ಸಮುದ್ರದಲ್ಲಿ, ಪವಿತ್ರ ಭೂಮಿಯಲ್ಲ, ಸಮುದ್ರದಲ್ಲಿ ಒಂದು ದ್ವೀಪದಲ್ಲಿ ವಾಸಿಸ್ತಾ ಇದ್ದಾರೆ, ಕಳ್ಳರಂತೆ, ಹೇಡಿಗಳಂತೆ ಅಂತ ಹೇಳ್ತಾ ಇದ್ದಾನೆ. ಈ ಎಲ್ಲ ಮಾತುಗಳನ್ನ ಆ ತುಂಬಿದ ಸಭೆಯಲ್ಲಿ ಎಲ್ಲರಿಗೂ ಕೇಳುವಂತೆ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ? ಶಿಶುಪಾಲ. ಇದೆಲ್ಲವನ್ನ ಅಲ್ಲಿ ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ಶ್ರೀಕೃಷ್ಣನ ಉಪಸ್ಥಿತಿಯಲ್ಲಿ, ಎಲ್ಲ ಗೌರವಾನ್ವಿತರ ಉಪಸ್ಥಿತಿಯಲ್ಲಿ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ ಈ ಶಿಶುಪಾಲ. ಅದು ಹೇಗಿತ್ತು? ಶ್ರೀಕೃಷ್ಣ ಈ ಮಾತುಗಳನ್ನ ಕೇಳಿಯೂ ಕೂಡ ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಒಂದು ತುಚ್ಛ ಪ್ರಾಣಿ ಕೂಗಿದ್ರೆ ಅದನ್ನ ಕೇಳಿ ಸಿಂಹ ಭಯಭೀತವಾಗೋದಿಲ್ಲ, ಪ್ರತಿಕ್ರಿಯಿಸೋದಿಲ್ಲ. ಹಾಗೆ ಶ್ರೀಕೃಷ್ಣ ಯಾವುದೇ ಒಂದು ಆ ಮಾತುಗಳಿಂದ ಆತನಿಗೆ ಮನಸ್ಸಿನಲ್ಲಿ ಯಾವುದೇ ಒಂದು ನೋವಾಗಲಿ, ಯಾವ ಕೆಟ್ಟ ಭಾವನೆಗಳು, ಮುಜುಗರ ಅಥವಾ ಯಾವುದೇ ಒಂದು ಭಾವನೆಗಳೇ ಉಂಟಾಗಲಿಲ್ಲ. ಮೌನವಾಗಿದ್ದ. ಆಗ ಆ ಮಾತುಗಳನ್ನ ಕೇಳಿದಂತಹ ಆ ಸಭೆಯಲ್ಲಿದ್ದವರೆಲ್ಲರೂ ಕೂಡ ಅತ್ಯಂತ ಕ್ರೋಧಿತರಾಗ್ತಾರೆ. ಏಕೆಂದ್ರೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನದು? ಭಗವಂತನ ಅಥವಾ ಆತನ ನಿಷ್ಠಾವಂತ ಭಕ್ತನ ನಿಂದನೆಯನ್ನ ಯಾರು ಕೇಳ್ತಾ ಇದ್ದಾರೋ, ಕೇಳಿದ ಮೇಲೂ ಕೂಡ ಅವರು ಆ ಜಾಗವನ್ನ ತೊರೆದು ಹೋಗೋದಿಲ್ಲವೋ, ಅವರು ತಮ್ಮ ಅಧೋಗತಿಯನ್ನ ಕಾಣ್ತಾರೆ. ತಮ್ಮ ಎಲ್ಲ ಆಧ್ಯಾತ್ಮಿಕ ಏಳಿಗೆಯನ್ನ ಅವರು ನಾಶ ಮಾಡ್ಕೊಳ್ತಾರೆ. ನಿಂದಾಂ ಭಗವತ ಶೃಣ್ವಂಸ್ ತತ್ಪರಸ್ಯ ಜನಸ್ಯವ ತಥೋ ನಾಪೈತಿ ಯಃ ಸೋಪಿ ಯಾತ್ಯಧ ಸುಕೃತಾಚ್ಯುತಃ. ತಮ್ಮ ಉನ್ನತ ಸ್ಥಾನದಿಂದ ಚ್ಯುತರಾಗ್ತಾರೆ, ಪತನವಾಗ್ತಾರೆ. ಹಾಗಾಗಿ ಅಲ್ಲಿದ್ದವರು ಎಲ್ಲರೂ ಕೂಡ ಜ್ಞಾನ ಧರ್ಮ ತಿಳಿದವರು. ತಕ್ಷಣವೇ ಎದ್ದು ನಿಂತು ಅದನ್ನ ಸ್ವೀಕರಿಸಿದೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿಯನ್ನ ಕೊಲ್ಲಬೇಕು, ಇಲ್ಲ ಆ ಜಾಗವನ್ನ ತೊರೆದು ಹೋಗಬೇಕು. ಶಾಸ್ತ್ರ ಈ ರೀತಿ ಹೇಳ್ತದೆ. ಭಗವಂತನ ಅಥವಾ ಭಕ್ತರ ನಿಂದನೆಯನ್ನ ಕೇಳುವಂತಹ ಒಂದು ದುರದೃಷ್ಟ ಉಂಟಾದ್ರೆ ಆ ತಕ್ಷಣವೇ ಈ ಎರಡು ಕಾರ್ಯಗಳನ್ನು ಮಾಡಬೇಕು. ಆ ನಿಂದಕನನ್ನ ಸೋಲಿಸಬೇಕು, ಇಲ್ಲ ಆ ಜಾಗವನ್ನು ತೊರೆದು ಹೋಗಬೇಕು. ಸೊ ಈ ರೀತಿಯ ಶಾಸ್ತ್ರ ಮಾತುಗಳನ್ನು ತಿಳಿದವರು ಇವರು ತಕ್ಷಣವೇ ಆ ಶಿಶುಪಾಲ ಕ್ರೂರಿ, ಭಗವದ್ವೇಷಿ, ಆತನನ್ನ ಕೊಲ್ಲಲಿಕ್ಕೆ ವಿಶೇಷವಾಗಿ ಭೀಮ ತನ್ನ ಗದೆಯನ್ನ ಮುಂದಿಡಿದ್ದಾನೆ, ಅರ್ಜುನ ತನ್ನ ಬಿಲ್ಲನ್ನು ಹೂಡಿ ಮುಂದೆ ಹೋಗ್ತಾ ಇದ್ದಾನೆ. ಅಲ್ಲಿರೋರು ಎಲ್ಲರೂ ಕೂಡ ಖಡ್ಗ ಎತ್ತಿ ಮುಂದೆ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಶಿಶುಪಾಲನು ಕೂಡ ತನ್ನವರೆಲ್ಲರನ್ನು ಸೇರಿಸ್ಕೊಂಡು ಆತನು ಕತ್ತಿ ಗುರಾಣಿ ಹಿಡಿದು ಅವರನ್ನ ಕೊಲ್ಲಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ನೋಡಿ, ಇದು ಅತಿ ಪವಿತ್ರವಾದ ಯಜ್ಞ ಭೂಮಿಯಲ್ಲಿ ನಡೀತಾ ಇರೋ ಸಮಾರಂಭ. ಇಲ್ಲಿ ರಕ್ತದೋಕುಳಿ ಆಗ್ಬಿಟ್ರೆ ಆ ಯಜ್ಞವೆಲ್ಲವೂ ಅಪವಿತ್ರವಾಗ್ಬಿಡ್ತದೆ, ಭಂಗವಾಗ್ತದೆ. ಇದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ನನ್ನ ಪ್ರಿಯ ಭಕ್ತನಾದ ಯುಧಿಷ್ಠಿರ ಎಂತಹ ಮಹಾನ್ ಕಾರ್ಯವನ್ನು ಕೈ ಎತ್ತಿದ್ದಾನೆ ಲೋಕವಲ್ ಕಲ್ಯಾಣಕ್ಕಾಗಿ. ಆ ಯಜ್ಞವನ್ನು ಯಶಸ್ವಿ ಮಾಡಲೇಬೇಕು. ಈಗ ಇವರೆಲ್ಲರೂ ಕೂಡ ಆಯುಧಗಳನ್ನ ಮೇಲೆತ್ತಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಕೃಷ್ಣ ಹೇಗೆ ಪ್ರತಿಕ್ರಿಯಿಸಿದ್ದ? ಸುಮ್ಮನೆ ಮೌನದಲ್ಲಿ ಕೂತ್ಕೊಂಡಿದ್ದ. ಆತನಿಗೆ ಯಾವುದೇ ರೀತಿಯ ನೋವುಂಟಲಾಗಲಿಲ್ಲ ಈ ನಿಂದನೆಗಳನ್ನ ಕೇಳಿ. ಯಾಕೆಂದ್ರೆ ಆತ ಸಂಪೂರ್ಣವಾಗಿ ದಿವ್ಯ. ಮಾನ ಅಪಮಾನಗಳು, ಸ್ತುತಿ ನಿಂದನೆಗಳಿಂದ ಆತ ಮೇಲಿರುವವನು. ಸೊ ಹೀಗಿದ್ದಾಗ ಈತ
ಇಲ್ಲಿ ಮುಂದೇನಾಗ್ತಾ ಇದೆ, ಇಲ್ಲೊಂದು ರಕ್ತದ ಓಕಳೆ ಆಗುವುದಿದೆ. ಜನರೆಲ್ಲರೂ ಪರಸ್ಪರ ಕೊಲ್ಲೋರಿದ್ದಾರೆ, ಈಗ ಆಯುಧಗಳನ್ನು ಹಿಡಿದಿದ್ದಾರೆ. ಕೃಷ್ಣ ಅದನ್ನ ತಡಿಬೇಕು. ತಕ್ಷಣವೇ ಆತ ಏನ್ ಮಾಡ್ತಾನೆ, ತನ್ನ ಆ ಅತ್ಯಂತ ದಾರುಣವಾದಂತಹ ಅಸ್ತ್ರ ಅದನ್ನು ಚಿಂತಿಸ್ತಿದ್ದ ಹಾಗೆ ಅದು ಪ್ರಕಟವಾಗ್ತದೆ. ಸಹಸ್ರಾರ ಸುದರ್ಶನ, ಆ ಸುದರ್ಶನ ಚಕ್ರವನ್ನ ಆತ ಮೇಲೆತ್ತಿ ಅದನ್ನ ಜಸ್ಟ್ ಆತನ ಯೋಚನೆ, ಆ ತಕ್ಷಣವೇ ಆ ಚಕ್ರಂ ಎಷ್ಟು ವೇಗವಾಗಿ ಹರಿಯುತ್ತೆ, ಎಷ್ಟು ವೇಗವಾಗಿ ಹರಿಯುತ್ತೆ ಅಂದ್ರೆ ನೋಡ್ತಾ ಇದ್ದ ಹಾಗೆ, ನೋಡ್ತಾ ಇದ್ದ ಹಾಗೆ ಈ ಶಿಶುಪಾಲನ ಆ ರುಂಡ ಮುಂಡದಿಂದ ಬೇರ್ಪಟ್ಟು ಹೋಯಿತು, ಶಿರಚ್ಛೇದವಾಗಿ ಹೋಯಿತು. ಬಟ್ ಈ ಶಿರಚ್ಛೇದವಾದಾಗ ಅಲ್ಲಿ ಕೂಡ ರಕ್ತ ಹರಿದಿರ್ಬೇಕಲ್ವಾ? ಏನ್ ಹೇಳ್ತೀರಾ? ರಕ್ತ ಹರಿದಿರ್ಬೇಕಲ್ವಾ? ಬಟ್ ಈ ಸುದರ್ಶನನ ಕಾರ್ಯ ಅಮೋಘ, ಅಪೂರ್ವ. ಏನಾಯ್ತಲ್ಲಿ? ಒಂದು ಕಿಂಚಿತ್ತು, ಒಂದು ಹನಿಯೂ ಕೂಡ ರಕ್ತ ಭೂಮಿಗೆಯನ್ನ ಸ್ಪರ್ಶಿಸದಂತೆ ಈ ಕಾರ್ಯ ನೆರವೇರಿ ಹೋಯಿತು. ಆ ದುಷ್ಟನ ವಧೆಯಾಯಿತು, ಶಿಶುಪಾಲ ವಧೆಯಾಯಿತು. ಯಜ್ಞ ಭೂಮಿ ಶುದ್ಧವಾಗಿಯೇ ಇತ್ತು, ಕಿಂಚಿತ್ ರಕ್ತವೂ ಕೂಡ ಭೂಮಿಗಿಳಿಲಿಲ್ಲ. ಅತ್ಯಂತ ನಿಂದಕ ದ್ವೇಷಿಯಾದಂತಹ ಈ ಶಿಶುಪಾಲ ಸದಾ ಶ್ರೀಕೃಷ್ಣನ ಕುರಿತಾಗಿಯೇ ಮಾತನಾಡ್ತಾ ಇದ್ದ, ಬಟ್ ಆತನ ಭಾವ ದ್ವೇಷದ ಕಾರಣದಿಂದ ಆಗಿತ್ತು. ಹಾಗಾಗಿ ಭಗವತ್ ಚಿಂತನೆಯಲ್ಲಿ ಆತ ತಲ್ಲೀನನಾಗಿದ್ದ. ಭಾವ ಪ್ರತಿಕೂಲ, ಆದರೆ ಚಿಂತನೆ ಭಗವಂತನದ್ದು. ಹಾಗಾಗಿ ಆತನ ಗತಿ ಬಹಳ ವಿಶೇಷವಾಗಿತ್ತು. ಭಾಗವತದಲ್ಲಿ ಇದನ್ನ 2-3 ಕಡೆ ಇದನ್ನ ವರ್ಣಿಸ್ತಾರೆ. 7ನೇ ಸ್ಕಂದದಲ್ಲಿ ಬಹಳ ವಿಶೇಷವಾದಂತ ಒಂದು ಶ್ಲೋಕ ಬರ್ತದೆ. ಗೋಪ್ಯ ಕಾಮಾತ್ ಭಯಾತ್ ಕಂಸೋ ದ್ವೇಷಾತ್ ಚೈದ್ಯಾದಯೋ ನೃಪ. ಚೈದ್ಯ, ಚೇದಿ ರಾಜ್ಯದ ರಾಜನು ಈತ. ಚೇದಿ ಅಂದ್ರೆ ಅದೊಂದು ರಾಜ್ಯದ ಹೆಸರು. ಚೇದಿಯ ರಾಜ ಚೈದ್ಯ, ಆತನೇ ಈ ಶಿಶುಪಾಲ. ದ್ವೇಷಾತ್ ಚೈದ್ಯಾದಯೋ ನೃಪ ಸಂಬಂಧಾದ್ ವೃಷ್ಣಯ ಸ್ನೇಹಾದ್ ಯೂಯಂ ಭಕ್ತ್ಯಾವಯಂ ವಿಭೋ. ನಾರದರು ಈ ಮಾತು ಹೇಳ್ತಾ ಇದ್ದಾರೆ. ಹೊರರೂಪದಲ್ಲಿ ಕಾಮದಂತೆ ಕಾಣುವ ಅತ್ಯಂತ ಉನ್ನತ ಆಕರ್ಷಣೆ, ಆ ಕಾರಣದಿಂದ ಗೋಪಿಯರು ಕೃಷ್ಣನಲ್ಲಿ ಆ ಚಿಂತನೆಯಲ್ಲಿ ಮಗ್ನರಾದರು. ಪ್ರತಿಕೂಲ ಭಾವವಾದ ಭಯದ ಕಾರಣದಿಂದಾಗಿ ಕಂಸ ಕೃಷ್ಣ ಚಿಂತನೆಯಲ್ಲಿ ಮಗ್ನನಾದ. ಈ ಶಿಶುಪಾಲ ಯಾವ ಕಾರಣದಿಂದ? ಶಿಶುಪಾಲ ದೇಶದಿಂದ ವೃಷ್ಟಿಗಳು, ಅರೆ ಈತ ನಮ್ಮ ಕುಲದವನು, ಯಾದವ ಈತ ವಾರ್ಷ್ಣೇಯ. ಸೊ ಸಂಬಂಧ, ಕುಲ ಸಂಬಂಧ, ರಕ್ತ ಸಂಬಂಧದ ಕಾರಣದಿಂದ ಆ ಪಾಂಡವರು ಸ್ನೇಹ ಭಾವ, ಸ್ನೇಹಾದ್ಯೂಯಂ, ಸಾಧಕ ಭಕ್ತರು ಭಕ್ತಿಯ ಕಾರಣದಿಂದ ಕೃಷ್ಣ ಚಿಂತನೆಯಲ್ಲಿ ಮಗ್ನರಾಗ್ತಾರೆ. ಇವರೆಲ್ಲರೂ ಕೂಡ ಭಗವಂತನ ದಿವ್ಯ ಕೃಪೆಯನ್ನ ಪಡೀತಾರೆ. ಬೇರೆ ತಕ್ಕ ಭಾವಕ್ಕೆ ತಕ್ಕಂತೆ ಅವರ ಗತಿಯೂ ಕೂಡ ಉಂಟು, ಬಟ್ ಎಲ್ಲರೂ ಕೂಡ ಮುಕ್ತರಾಗ್ತಾರೆ. ಸೊ ಅಷ್ಟೇ ಅಲ್ಲದೆ ಭಾಗವತದಲ್ಲಿ ಇನ್ನೊಂದು ಶ್ಲೋಕ, ವೈರಾನುಬಂಧ ತೀವ್ರೇಣ. ನೋಡಿ, ವೈರಬಂಧ ತೀವ್ರವಾಗಿತ್ತು ಈತನಲ್ಲಿ, ದ್ವೇಷ. ಧ್ಯಾನೇನಾಚ್ಯುತ ಸಾತ್ಮತಾಂ, ಅಚ್ಯುತನ ತೀವ್ರವಾದ ಧ್ಯಾನವನ್ನ ಮಾಡ್ತಾ ಇದ್ದ ಶಿಶುಪಾಲ. ಆತನಿಗೆ ಏನ್ ಸಿಕ್ತು ಮುಂದೆ? ನೇತೌ ಪುನರ್ಹರೇ ಪಾರ್ಶ್ವಂ. ಈತ ಈ ಚಿಂತನೆಯನ್ನ ಮಾಡ್ತಿದ್ದಾಗಿ ಕಾರಣದಿಂದಾಗಿ ಈತ ಹರಿಯ ಪಾರ್ಷದನಾದ. ಜಗ್ಮತುರ್ ವಿಷ್ಣು ಪಾರ್ಷದವು. ತಾವು ಕೇಳಿರ್ಬೋದು ಈ ಶಿಶುಪಾಲನ ಇತಿಹಾಸ ಏನಾಗಿತ್ತು. ಜಯ ವಿಜಯರಾಗಿದ್ರು ಇವರು, ಶಿಶುಪಾಲ ಮತ್ತೆ ದಂತವಕ್ರ. ಇವರುಗಳು ಆಕ್ಚುಲಿ ಹೇಳ್ಬೇಕಂದ್ರೆ ಇವರು 3 ಜನ್ಮಗಳಲ್ಲಿ ಆ ಭಗವಂತನ, ಆ ಹರಿಯನ ಕೈಯಿಂದ ಅವರು ವಧೆಗೊಳಗಾಗ್ತಾರೆ. ಹಿಂದಿನ ಪೂರ್ವ ಜನ್ಮಗಳಲ್ಲಿ ಅವರು ಹಿರಣ್ಯಕಶಿಪುವಾಗಿ ವರಾಹ ಮತ್ತೆ ನೃಸಿಂಹರಿಂದ ವಧೆಯಾಗ್ತಾರೆ. ನಂತರ ಯಾರಾದ್ರು? ರಾವಣ ಕುಂಭಕರ್ಣರಾಗಿ ಶ್ರೀರಾಮಚಂದ್ರನಿಂದ ವಧೆಯಾದರು. ಈಗ ಶಿಶುಪಾಲ ಈತನ ವಧೆಯಾಗ್ತಾ ಇದೆ. ಕೃಷ್ಣನ ಕೈಯಿಂದ ಈ ವಧೆಯಾಗಿದ್ದರಿಂದ ಇದು ಆತನ ಕೊನೆಯ ಜನ್ಮವಾಗಿತ್ತು. ಕೃಷ್ಣನ ಕೈಯಿಂದ ಶತ್ರುಗಳ ಅಂತ್ಯವಾದರೂ ಕೂಡ ಶತ್ರುಗಳೂ ಕೂಡ ಮುಕ್ತಿಯನ್ನು ಪಡೀತಾರೆ ಅನ್ನೋದನ್ನ ಇಲ್ಲಿ ತೋರಿಸಲಾಗ್ತದೆ. ಅದು ಕೃಷ್ಣನ ವೈಶಿಷ್ಟ್ಯ ಬೇರೆ ಎಲ್ಲ ಅವತಾರಗಳಿಗಿಂತ. ಹತ ಅರಿಗತಿದಾಯಕ, ಶತ್ರುಗಳನ್ನ ಕೊಂದು ಅವರಿಗೆ ಅತ್ಯಂತ ಉನ್ನತ ಗತಿಯನ್ನ ಪ್ರದಾನ ಮಾಡುವವನು ಶ್ರೀಕೃಷ್ಣ. ಹೀಗೆ ಈ ಶಿಶುಪಾಲ ಮುಕ್ತಿಯನ್ನ ಪಡೆದ.
ಹೊರರೂಪದಲ್ಲಿ ಆತನ ದೇಹದಿಂದ ಒಂದು ಪ್ರಜ್ವಲಿತ ಜ್ಯೋತಿ ಹೊರಬಂದು ಅದು ವೈಕುಂಠಕ್ಕೆ ಹೋಗಿ, ಅರೆ ಆ ವೈಕುಂಠನಾಥ ನಾರಾಯಣ ಮತ್ತೆ ಈ ಶ್ರೀಕೃಷ್ಣ ಅವರೇ ಅಂತ ಹೇಳಿ ಮತ್ತೆ ಈ ಭೂಮಿಗೆ ಬಂದು ಶ್ರೀಕೃಷ್ಣನ ಶರೀರವನ್ನ ಸೇರಿತು. ಶ್ರೀಕೃಷ್ಣ ಈ ಜಗತ್ತಿನಲ್ಲಿ ತನ್ನ ಲೀಲೆಗಳನ್ನು ತೋರಿಸುವವರೆಗೆ ಆತನ ಶರೀರದಲ್ಲಿದ್ದು, ನಂತರ ಪ್ರಭಾಸದಲ್ಲಿ ಶ್ರೀಕೃಷ್ಣ ನಂತರ ತನ್ನ ದಿವ್ಯ ಧಾಮಕ್ಕೆ ಮರಳಿದಾಗ ಆ ಶಿಶುಪಾಲ ಆತ್ಮ ವೈಕುಂಠಕ್ಕೆ ತಲುಪಿತು. ವೈಕುಂಠಕ್ಕೆ ತಲುಪಿ ತನ್ನ ನಿಜ ರೂಪವಾದಂತಹ ಜಯ ಆ ಸ್ಥಾನವನ್ನು ಪಡೀತು. ಸೊ ಹೊರರೂಪದಲ್ಲಿ ಮುಕ್ತಿಯಂತೆ ಕಾಣುತ್ತೆ, ಸಾಯುಜ್ಯ ಮುಕ್ತಿಯಂತೆ, ಬಟ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ವೈಕುಂಠ ಪ್ರಾಪ್ತಿ. ಯಾಕೆಂದ್ರೆ ಈ ಜೀವದ ಮೂಲ ವೈಕುಂಠದ ಆ ದ್ವಾರಪಾಲಕ, ಆ ಪಾತ್ರವಾಗಿತ್ತು. ಸೊ ಬಹಳ ವಿಶೇಷವಾದಂತಹ ಒಂದು ಪ್ರಸಂಗ ಇದು. ಜಯ ವಿಜಯರು ಹೇಗೆ ಈ ಜಗತ್ತಿಗೆ ಬಂದರು ಅನ್ನೋದನ್ನ ಅದೆಲ್ಲ ನೀವು ಕೇಳಿರ್ತೀರ, ಭಾಗವತದಲ್ಲಿ ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನು, ಈ ಶಿಶುಪಾಲನ ವಧೆ ಎಷ್ಟು ವಿಶೇಷವಾಗಿ ನಡೀತು. ಆ ಯಜ್ಞ ಭೂಮಿ ಕಿಂಚಿತ್ತು ಮಲಿನವಾಗಲಿಲ್ಲ, ರಕ್ತ ಹರಿಲಿಲ್ಲ. ಶ್ರೀಕೃಷ್ಣ ಈ ನಿಂದಕನಿಗೆ ಅತಿ ಉನ್ನತ ಗತಿಯನ್ನು ನೀಡಿದ. ಎಲ್ಲರ ಕಣ್ಣು ಮುಂದೆ ಇದಾಯಿತು. ಎಲ್ಲರೂ ಕೂಡ ಆಶ್ಚರ್ಯಚಕಿತರಾದರು. ಎಂಥ ಮಹಾನುಭಾವ ಈ ಶ್ರೀಕೃಷ್ಣ. ಅದಾದ ಮೇಲೆ ಆ ಅಗ್ರಪೂಜೆ ಮುನ್ನಡೆಯಿತು, ಅದು ಪೂರ್ತಿ ಆಗ್ತದೆ. ಅದಾದ ಮೇಲೆ ಅವಭೃತ್ಯ ಸ್ನಾನವೂ ನಡೆಯುತ್ತದೆ. ಆ ಯಜ್ಞದಲ್ಲಿ ಅನೇಕರು ಅನೇಕ ಕಾರ್ಯಗಳನ್ನ ತಾವಾಗಿಯೇ ಮುಂದೆ ಬಂದು ಸೇವೆ ರೂಪದಲ್ಲಿ ಮಾಡ್ತಾ ಇದ್ರು. ವಿಶೇಷವಾಗಿ ಭೀಮ, ಆತ ಪಾಕಶಾಸ್ತ್ರ ಪ್ರವೀಣ, ಅಡುಗೆ ಮನೆ ಮೇಲ್ವಿಚಾರಣೆ ಮಾಡ್ತಾ ಇದ್ದ. ದುರ್ಯೋಧನ ಆತನಿಗೆ ವಿಶೇಷವಾಗಿ ಸಂಪತ್ತು ಅಥವಾ ಖಜಾನೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ರು. ಸಹದೇವನಿಗೆ ಗೌರವ ಸೂಚಿಸುವಂಥದ್ದು, ನಕುಲನಿಗೆ ಅಗತ್ಯ ದ್ರವ್ಯಗಳನ್ನ ಸಂಗ್ರಹಿಸಿ ನೀಡುವಂಥದ್ದು, ಅರ್ಜುನ ಆ ಹಿರಿಯರ ಉಪಚಾರ ಅಥವಾ ಸತ್ಕಾರವನ್ನು, ಮತ್ತು ಕೃಷ್ಣ ಎಲ್ಲರ ಪಾದ ಶೌಚ ಅಥವಾ ಪೂಜೆಯನ್ನ ಪಾದ ತೊಳೆಯುವಂತಹ ಕಾರ್ಯವನ್ನ ಕೈ ಎತ್ತಿದ್ದ. ನೋಡಿ, ಕೃಷ್ಣನಿಗೆ ಈ ಕಾರ್ಯ ಏನನ್ನು ಸೂಚಿಸುತ್ತೆ ನೋಡಿ. ಮಹಾನ್ ವ್ಯಕ್ತಿ, ಅಗ್ರ ಪೂಜೆಯನ್ನ ಆತ ಸ್ವೀಕರಿಸಿದ. ಬಟ್ ಯಾವ ಸೇವೆಯನ್ನ ಮಾಡ್ತಾ ಇದ್ದ? ಎಲ್ಲರ ಪಾದವನ್ನ ತೊಳಿತಾ ಇದ್ದ. ಈ ಕಾರ್ಯವನ್ನ ಮಾಡಲಿಕ್ಕೆ ವ್ಯಕ್ತಿ ಹೃದಯದಲ್ಲಿ ಕಿಂಚಿತ್ತೂ ಮಾನವಿರಬಾರದು, ಮಾನಶೂನ್ಯನಾಗಿರಬೇಕು. ಅಂಥ ವ್ಯಕ್ತಿ ತಾನೇ ಇನ್ನೊಬ್ಬರ ಪಾದವನ್ನು ತೊಳೆಯೋದು. ಶ್ರೀಕೃಷ್ಣ ತನ್ನ ಆ ಭಕ್ತ ಪಾಂಡವರಾದಂತಹ ಯುಧಿಷ್ಠಿರ, ಅರ್ಜುನ, ಭೀಮ ಇತ್ಯಾದಿ ಇವರೆಲ್ಲರನ್ನ ಸ್ಮರಿಸ್ತಾ ಅವರಿಗೆ ಸೇವೆ ರೂಪದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ದ್ರೌಪದಿ ಎಲ್ಲರಿಗೂ ಆಹಾರವನ್ನ ನೀಡ್ತಾ ಇದ್ದಾಳೆ. ಕರ್ಣ, ಆತ ಎಲ್ಲರ ದಾನ ಧರ್ಮಗಳನ್ನ ಸ್ವೀಕರಿಸ್ತಾ ಇದ್ದಾನೆ. ಸೊ ಹೀಗೆ ಆ ಒಂದು ಮಹಾನ್ ಯಜ್ಞ ನೆರವೇರ್ತಾ ಇದೆ. ಎಲ್ಲರೂ ಕೂಡ ತಮ್ಮ ಕಾರ್ಯಗಳಲ್ಲಿ ಮಗ್ನರಾಗಿ ತಮ್ಮ ಕಾರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಆ ವಿಶೇಷವಾದ ಸಮಾರಂಭ ಹೇಗಿತ್ತು, ವಿಶೇಷವಾಗಿ ಆ ಅವಭೃತ್ಯ ಅನ್ನೋ ಒಂದು ಕೊನೆಯ ಒಂದು ಸಮಾರಂಭ. ಆ ಸಮಾರಂಭದಲ್ಲಿ ಯಜ್ಞದ ಯಜಮಾನನಾದಂತಹ ಯುಧಿಷ್ಠಿರನಿಗೆ ವಿಶೇಷವಾದಂತಹ ಒಂದು ಸ್ನಾನವನ್ನು ಮಾಡಿಸಲಾಗ್ತದೆ. ಯಮುನಾ ನದಿಯಲ್ಲಿ ಆತ ಆ ಸ್ನಾನವನ್ನು ಪಡಿಲಿಕ್ಕೆ ಮುಂದೆ ಹೋಗಿದ್ದ. ಆ ಯಜ್ಞ ಎಷ್ಟು ವೈಭವ, ಐಶ್ವರ್ಯ, ಆನಂದ, ವಿಜೃಂಭಣೆಯಿಂದ ನಡೆಯಿತು. ವಿಶೇಷವಾಗಿ ಕೃಷ್ಣನ ಉಪಸ್ಥಿತಿಯ ಕಾರಣದಿಂದಾಗಿ ಇದೆಲ್ಲವೂ ಅತ್ಯಂತ ಶುಭಕರ, ಮಂಗಳಮಯವಾಗಿತ್ತು. ಅಲ್ಲಿದ್ದಂತಹ ವೈಭವ, ಸಂಪತ್ತು, ಆನಂದ, ಉತ್ಸವ, ಎಲ್ಲರೂ ಕೂಡ ಹರ್ಷಿತರಾಗಿ ಸಂಗೀತ, ನೃತ್ಯ, ಜಲಕ್ರೀಡೆ, ಎಲ್ಲರೂ ಅತ್ಯಂತ ಸಂತೋಷದಲ್ಲಿ ಹಾಲು ಬೆಣ್ಣೆಗಳನ್ನು ತೂರಾಡ್ತಾ ಇದ್ದಾರೆ, ಬಣ್ಣಗಳನ್ನು ತೂರಾಡ್ತಾ ಇದ್ದಾರೆ. ಉದಾರ ಭಾವದಲ್ಲಿ ಎಲ್ಲರೂ ಕೂಡ ಆ ಯುಧಿಷ್ಠಿರನ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ, ಶ್ರೀಕೃಷ್ಣನನ್ನ ಸ್ಮರಿಸ್ತಾ ಇದ್ದಾರೆ. ಮಂತ್ರಘೋಷ, ದೇವತೆಗಳಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ. ಈ ರೀತಿಯಾದಂತಹ ಒಂದು ಮಹಾನ್ ಸಮಾರಂಭ. ಎಲ್ಲ ವರ್ಣಾಶ್ರಮದ ನಾಗರಿಕರು ಕೂಡ ಅಲ್ಲಿ ಬಂದು ನೆರೆದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯವನ್ನು ಪಡೆದರು. ಎಲ್ಲರಿಗೂ ಸತ್ಕಾರ ಮಾಡಲಾಯಿತು. ಅತ್ಯಂತ ಉದಾತ್ತ ಪ್ರಮಾಣದಲ್ಲಿ ದಾನ ಧರ್ಮಗಳ ನೆರವೇರಿದವು. ಪ್ರತಿಯೊಬ್ಬರೂ ಕೂಡ ಅತ್ಯಂತ ಹರ್ಷಿತರಾಗಿ ಆಶೀರ್ವಾದವನ್ನ ಮಾಡ್ತಾ ಅಲ್ಲಿಂದ ಹೊರ ಹೋಗ್ತಾರೆ. ಒಬ್ಬ ವ್ಯಕ್ತಿ ಮಾತ್ರ ತುಂಬ ಹತಾಶನಾಗಿದ್ದಾನೆ. ಅಲ್ಲಿದ್ದವರು ಎಲ್ಲರೂ ಕೂಡ ಅತ್ಯಂತ ಹರ್ಷಿತರಾಗಿದ್ದರು. ಒಬ್ಬ ವ್ಯಕ್ತಿಗೆ
ಮನಸ್ಸಿನಲ್ಲಿ ತಡೆಯಲಾಗದಷ್ಟು ಕಿಚ್ಚು. ಆ ಅರಮನೆಯಲ್ಲಿ ಮನುಷ್ಯ ಲೋಕ, ದೇವಲೋಕ, ಅಸುರಲೋಕ, ಈ ಎಲ್ಲ ಲೋಕಗಳ ವೈಭೋಗಗಳು ಕಾಣ್ತಾ ಇದ್ವು. ವಿಶೇಷವಾಗಿ ದ್ರೌಪದಿ ಆ ಎಲ್ಲ ಪಂಚ ಪತಿಯರನ್ನ ಎಷ್ಟು ವಿಶೇಷವಾಗಿ ಸೇವೆ ಮಾಡ್ತಾ ಇದ್ಲು. ಅವಳನ್ನ ಕಂಡು ಈ ವ್ಯಕ್ತಿಯಲ್ಲಿ ಕಾಮಭಾವವು ಉಂಟಾಗ್ತಾ ಇದೆ. ಯಾರು ಈ ವ್ಯಕ್ತಿ? ದುರ್ಯೋಧನ. ಅಸೂಯೆ ಜೊತೆಗೆ ಕಾಮ. ಆತ ನೋಡ್ತಾ ಇದ್ದಾನೆ, ಏನಿದು ಇಷ್ಟೊಂದು ವೈಭವ. ನನ್ನ ತಂದೆ ನನ್ನನ್ನ ಆ ಹಸ್ತಿನಾಪುರಕ್ಕೇನೋ ರಾಜರನ್ನಾಗಿ ಮಾಡಿದ, ಬಟ್ ಹಸ್ತಿನಾಪುರಕ್ಕೂ 100 ಪಟ್ಟು 1000 ಪಟ್ಟು ಮಿಗಿಲಾದಂತಹ ಐಶ್ವರ್ಯ ಈ ಇಂದ್ರಪ್ರಸ್ಥದಲ್ಲಿದೆ. ಇಂದ್ರ ಸಾಕ್ಷಾತ್ ಇಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ ಈ ಯುಧಿಷ್ಠಿರ. ಹೋ ಆ ಒಂದು ಮಹಾನ್ ಮಾಯಾ ಸಭೆಯಲ್ಲಿ ಕೃಷ್ಣ, ಯುಧಿಷ್ಠಿರ, ಎಲ್ಲ ಪಾಂಡವರು ನೆರೆದಿದ್ರು. ದುರ್ಯೋಧನನು ಕೂಡ ಅತ್ಯಂತ ಅಸೂಯೆಯಲ್ಲಿ ದ್ವಾರಪಾಲಕರನ್ನು ಅವಮಾನಿಸ್ತಾ ನುಗ್ಗುತ್ತಾನೆ ಅರಮನೆ ಒಳಗಡೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಆ ಮಾಯಾ ಸಭೆಯಲ್ಲಿ ಆತ ಭ್ರಮಿತನಾಗಿ ಹೋಗ್ತಾನೆ. ನೋಡಿ, ಈ ಮಾಯಾ ಸಭೆ ತಮಗೆಲ್ಲ ನೆನಪಿರ್ಬೋದು. ಮಾಯಾ ಅನ್ನೋ ಒಬ್ಬ ರಾಕ್ಷಸ ಇದನ್ನ ನಿರ್ಮಾಣ ಮಾಡಿದ್ದ ಕೃಷ್ಣನ ಆದೇಶದ ಮೇಲೆ. ಖಾಂಡವ ದಹನದ ನಂತರ ಇದು ನಡೆದಿರುತ್ತೆ ಪ್ರಸಂಗ, ಮಹಾಭಾರತದಲ್ಲಿ ಇದು ಬರುತ್ತೆ. ಈ ಸಭೆ ಹೇಗೆ ಮಾಡಲಾಗಿತ್ತು ಅಂದ್ರೆ, ಯಾವೊಬ್ಬ ವ್ಯಕ್ತಿ ಸಭಾಪತಿ ಅಥವಾ ಪಾಂಡವರು, ಸಭಾಪತಿ ಅಂದ್ರೆ ಪಾಂಡವರೇ ಅಲ್ವೇ, ಅವರ ಕುರಿತಾಗಿ ಅಸೂಯೆ ಉಂಟೋ ಅವರು ಈ ಸಭೆಯಲ್ಲಿ ದಿಗ್ಭ್ರಮಿತರಾಗ್ತಾರೆ. ಸೊ ಇಲ್ಲಿ ಅಸೂಯೆ ಯಾರಲ್ಲುಂಟು ಈಗ ಯುಧಿಷ್ಠಿರನ ಕುರಿತಾಗಿ? ದುರ್ಯೋಧನ. ಸೊ ದುರ್ಯೋಧನ ಬಂದಿದ್ದಾನೆ ನೋಡ್ಲಿಕ್ಕೆ, ಅಲ್ಲೆಲ್ಲ ನೋಡ್ತಾ ಇದ್ದಾನೆ. ಬಟ್ ಆತ ಈಗ ಭ್ರಮಿತನಾಗ್ತಾ ಇದ್ದಾನೆ. ಏನಿದು ಎಲ್ಲ ಕಡೆ ಹೊಳಿತಾ ಇದೆ, ನೀರಿದೆಯೋ ನೆಲವಿದೆಯೋ? ಅಯ್ಯೋಯ್ಯೋ, ನೀರಿದೆ ಅಂತ ಹೇಳಿ ತನ್ನ ಪಂಚೆಯನ್ನ ಮೇಲೆತ್ಕೊಳ್ತಾನೆ. ಅಯ್ಯೋ ನೀರಿಲ್ಲಪ್ಪ ಅಂತ ಹೇಳಿ ಆತನಿಗೆ ನಾಚಿಕೆ ಆಗುತ್ತೆ. ಅಯ್ಯೋ ನೆಲ ಇರೋದಿಲ್ಲಿ, ನೀರಲ್ಲ ಅಂತ ಹೇಳಿ ನಡೀತಾ ಹೋಗ್ಬೇಕಾದ್ರೆ ಅಲ್ಲಿ ಅವನು ತಡಾರ ಅಂತ ಹೇಳಿ ನೀರೊಳಗೆ ಬಿದ್ದು ಬಿಡ್ತಾನೆ. ಅಯ್ಯೋ ನೆಲ ಅಂದ್ಕೊಂಡಿದ್ರೆ ಅಲ್ಲಿ ನೀರಿತ್ತು. ಸೊ ಈ ರೀತಿಯಾದಂತಹ ಭ್ರಮೆಗೆ ಒಳಗಾದ ಈತ ತಬ್ಬಿಬ್ಬಾಗ್ಬಿಟ್ಟ, ನಾಚಿಕೆ ಆಯಿತು. ಅಲ್ಲಿದ್ದವರೆಲ್ಲರೂ ಕೂಡ ನಗ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ವಿಶೇಷವಾಗಿ ಭೀಮ ನಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಭೀಮನನ್ನ ನೋಡಿ ಅಲ್ಲಿದ್ದಂತಹ ಹೆಂಗಸರೆಲ್ಲರೂ ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಸೇವಕರು ನಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಕೃಷ್ಣನು ನಗ್ಲಿಕ್ಕೆ ಪ್ರಾರಂಭ ಮಾಡ್ದ. ಆಗ ಯುಧಿಷ್ಠಿರ ಮತ್ತೆ ಭೀಮನು ಕೂಡ ನಗಬಾರ್ದು, ಯಾರು ಗೊತ್ತಾಯ್ತಾ, ನಮ್ಮ ಸೋದರನೇ, ನಮ್ಮ ಕುಲದವನೇ. ಸೊ ಹಾಗಾಗಿ ತಕ್ಷಣವೇ ಅವರು ಸ್ವಲ್ಪ ಗಂಭೀರರಾದರು. ಬಟ್ ಕೃಷ್ಣ ಕಣ್ಣು ಸನ್ನೆಯಿಂದ ನಗರಿ ಅಂತ ಹೇಳ್ತಾ ಇದ್ದಾನೆ. ವಿಶೇಷವಾಗಿ ಪಾಂಚಾಲಿ ದ್ರೌಪದಿಯು ನಕ್ಕಳು. ಸೊ ಕೃಷ್ಣನು ನಕ್ಕ. ಸೊ ಕೃಷ್ಣನ ಆ ದೃಷ್ಟಿ ಮಾತ್ರದಿಂದ ಈ ದುರ್ಯೋಧನ ಭ್ರಮಿತನಾಗಿ ಹೋಗಿದ್ದ. ಅದಾದ ಮೇಲೆ ಆ ಮಾಯಾ ಸಭೆಯಲ್ಲಿ ಆತ ಅಸೂಯೆಯ ಕಾರಣದಿಂದ ಪ್ರವೇಶ ಮಾಡಿದ್ದ. ಹಾಗಾಗಿ ಆ ಮಾಯಾಸುರನ ಪ್ರಭಾವದಿಂದ ಆತ ಇನ್ನಷ್ಟು ಭ್ರಮಿತನಾಗಿ ಹೋದ. ಸೊ ಹೀಗೆ ಈತ ಈ ಭ್ರಮೆಯಲ್ಲಿ ಸಿಲುಕಿ ಅವಮಾನಿತನಾದ, ಎಲ್ಲರ ನಗೆಗೆ ಪಾತ್ರನಾದ. ಆಗ ಆತ ಅತ್ಯಂತ ಕೋಪಿಷ್ಠನಾದ. ಏನು ಮಾಡಲಿಕ್ಕೆ ತೋಚಲಿಲ್ಲ. ಯಾವುದೇ ಮಾತನ್ನು ಹೇಳದೆ ಅಲ್ಲಿಂದ ಹೊರ ಹೋಗಿ ಬಿಡ್ತಾನೆ. ಆತನ ಹೃದಯದಲ್ಲಿ ದ್ವೇಷ ಈಗ ಒಂದು ರೀತಿ ಕೆಂಡದಂತೆ ಉರಿತಾ ಇದೆ. ಕೃಷ್ಣನಿಗಿದೇ ಬೇಕಾಗಿತ್ತು. ಈ ದುಷ್ಟ ಈತನ ಕೊನೆಯಾಗಬೇಕು. ನನ್ನ ಭಕ್ತರ ಕುರಿತಾಗಿ ಈತ ದ್ವೇಷವನ್ನ ವ್ಯಕ್ತಪಡಿಸಿದಾಗ ಆತನ ಅಂತ್ಯ ಆಗಿಯೇ ತೀರುತ್ತೆ. ಸೊ ಕೃಷ್ಣನೇ ಈ ದುಷ್ಟ ರಾಜ ದುರ್ಯೋಧನನ ಅಸೂಯೆಯನ್ನ ಇನ್ನು ಹೆಚ್ಚು ಪಡಿಸ್ದ. ಈ ರಾಜಸೂಯ ಯಜ್ಞದಲ್ಲಿ ನಮಗೆ ಕಾಣಸಿಗೋದು ಅನೇಕ ಅಂಶಗಳು. ಹೇಗೆ ಆ ಪಾಂಡವರು ಅತ್ಯಂತ ವೈಭವದಲ್ಲೂ ಕೂಡ ಕೃಷ್ಣನ ಸ್ಮರಣೆಯಲ್ಲಿ ಏಕಾಗ್ರರಾಗಿ ಆ ಕೃಷ್ಣ ಪರಾಯಣರಾಗಿದ್ದಾರೆ. ಜೊತೆಗೆ ಅಲ್ಲಿ ಅತ್ಯಂತ ದ್ವೇಷಿಯಾದ ಶಿಶುಪಾಲ, ಆತನ ಉದ್ಧಾರವಾಯಿತು. ಇಲ್ಲಿ ಇನ್ನೊಬ್ಬ ದ್ವೇಷಿ ದುರ್ಯೋಧನ, ಈತನ ಹೃದಯದಲ್ಲಿ ದ್ವೇಷ, ಅಸೂಯೆ, ಅವಮಾನ, ಈ ಕಾರಣಗಳೆಲ್ಲವೂ ಕೂಡ ಆತನನ್ನ ಈಗ ಕೊಂದು ಹಾಕುವವಿವೆ. ಹೀಗೆ ಶ್ರೀಕೃಷ್ಣ ಈ ರಾಜಸೂಯ ಯಜ್ಞದ ಪ್ರಸಂಗವನ್ನ ನೆರವೇರಿಸ್ತ. ಸತ್ತಂತಹ ಆ ಶಿಶುಪಾಲನ ಸ್ನೇಹಿತನಾದ ಶಾಲ್ವ ಅತ್ಯಂತ ಕೋಪಿಷ್ಠನಾಗಿದ್ದಾನೆ. ಆತ
ರುಕ್ಮಿಣಿ ವಿವಾಹದ ಸಮಯದಲ್ಲಿ ಯಾದವರಿಂದ ಒಂದು ರೀತಿ ಆ ಪರಾಜಿತನಾಗಿದ್ದ. ಈಗ ಆತ ಶಿವನ ವರವನ್ನ ಪಡೆದು ವೃಷ್ಣಿ ದ್ವಾರಕವಾಸಿಗಳ ಮೇಲೆ ಆಕ್ರಮಣ ಮಾಡೋನಿದ್ದಾನೆ. ಆ ಎಲ್ಲ ಪ್ರಸಂಗವನ್ನು ನಾವು ಮುಂದಿನ ಚರ್ಚೆಯಲ್ಲಿ ನೋಡೋಣ. ಈ ದಿನ ನಾವು ಈ ರಾಜಸೂಯ ಯಜ್ಞದ ಪ್ರಸಂಗವನ್ನು ಕಂಡ್ವಿ. ಶ್ರೀಲ ಪ್ರಭುಪಾದರ ಕೃಷ್ಣ ಪುಸ್ತಕದಲ್ಲಿ 74ನೇ ಅಧ್ಯಾಯದಲ್ಲಿ ಇದೆಲ್ಲ ವರ್ಣನೆಗಳನ್ನು ನೀವು ಕಾಣಬಹುದು. ಆ ಪುಸ್ತಕವನ್ನು ಓದಿ ತಾವೆಲ್ಲರೂ ಕೂಡ ಇನ್ನಷ್ಟು ವಿವರಗಳನ್ನು ಪಡೆದು ಭಗವದ್ಜ್ಞಾನ ಭಗವದ್ಭಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಕೇಳ್ತಾ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರಿಗೆ ಜೈ. ಹರೇ ಕೃಷ್ಣ. ನಾಳೆ ಮತ್ತೆ ಈ ಚರ್ಚೆ ಇದೇ ಸಮಯದಲ್ಲಿ ಮುಂದುವರಿಯುತ್ತೆ. ಧನ್ಯವಾದಗಳು.